ಒಂದು ರೀತಿಯಲ್ಲಿ ಸಂಕಷ್ಟದ ಸನ್ನಿವೇಶ ಭಾರತ ಎದುರಿಸ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ 5 ರಾಜ್ಯಗಳ ಚುನಾವಣೆಗಳು ಬಂದಿವೆ. ಬಿಜೆಪಿಗೆ ಪ್ರತಿಕೂಲ ವಾತಾವರಣ ಇರುವಂತಹ ರಾಜ್ಯಗಳೇ ಇವತ್ತು ಚುನಾವಣೆಗೆ ಹೋಗ್ತಾ ಇರೋದು. ಅಸ್ಸಾಂನಲ್ಲಿ ಆಲ್ಮೋಸ್ಟ್ 25ರಿಂದ 30% ಮುಸ್ಲಿಂ ವೋಟ್ಗಳಿದ್ದಾವೆ. AIUDF AIMIM ಜೊತೆ OIC ಅವರ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಇನ್ನಷ್ಟು ಕಾಂಗ್ರೆಸ್ಗೆ ಏಟ್ಗಳು. ಎಷ್ಟು ದಿವಸ ಮುಸ್ಲಿಂ ಮತದಾರರೆಲ್ಲ ಈ ಕಾಂಗ್ರೆಸ್ನ ಒತ್ತೆಯಾಳುಗಳ್ತಾರೆ. ಅವರು ಸಾಕಾಗ್ಬಿಟ್ಟಿದೆ. ಇವರು ಸೆಕ್ಯುಲರ್ ಘೋಷಣೆಗಳು ಕೇಳಿ ಅವ್ರನ್ನ ಬಳಸಿ ಬಿಸಾಕುವಂಥ ಪ್ರವೃತ್ತಿ ಅಂತ ಗೊತ್ತಾಗ್ಬಿಟ್ಟಿದೆ ಅವರಲ್ಲೂ ಕೂಡ. LDF ಈ ಕಡೆ ಹಿಂದೂಗಳ ಓಟು ಕಳ್ಕೊಳ್ಳುವಂಥ ಅಥವಾ ಮುಸ್ಲಿಮರ ಓಟು ತಮಗೆ ಬರದೇ ಇರುವಂಥ ಒಂದು ಸಂದಿಗ್ಧ ಸ್ಥಿತಿಯನ್ನು ಅದು ಎದುರಿಸ್ತಾ ಇದೆ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಥರ ಪ್ರಧಾನಮಂತ್ರಿ ಜೊತೆಗೆ ಜಗಳಕ್ಕೆ 1-to-1 ಜಗಳಕ್ಕೆ ಇಳಿಯಿಲ್ಲ. ಅವ್ರು ಏನಿದ್ರು ಕೂಡ BJP ಸಿದ್ಧಾಂತವನ್ನು ಖಂಡಿಸ್ತಾರೆ. ಬಹುಶಃ ಹಿಮಂತ ಬಿಸ್ವ ಶರ್ಮಾ ಅವರ ಚರಿಸ್ಮಾ, ಅವರು ಮಿಯಾ ಮುಸ್ಲಿಂ ಅನ್ನುವಂಥ ಮಾತಾಡುವಂಥದ್ದು, ಮುಸ್ಲಿಂ ಮೆಜಾರಿಟಿ ಡಿಸ್ಟ್ರಿಕ್ಟ್ಸ್ ಏನಿದ್ವು ಅಥವಾ ಮುಸ್ಲಿಂ ನಿರ್ಣಾಯಕ ಅನ್ನುವಂಥ ಡಿಸ್ಟ್ರಿಕ್ಟ್ಗಳಿದ್ವು, ಕ್ಷೇತ್ರಗಳು ಅವು 31ರಿಂದ 23 ಇಳಿದಿದೆ. ಯಾವತ್ತು ರಾಹುಲ್ ಗಾಂಧಿಯವರ ಅಸಡ್ಡೆಯನ್ನು ಧಿಕ್ಕರಿಸ್ಬಿಟ್ಟು ಕಾಂಗ್ರೆಸ್ನಿಂದ ಹೊರಗೆ ಬಂದರೋ BJPಯಲ್ಲಿ ನಿರೀಕ್ಷೆಗೂ ಮೀರಿದ ಒಂದು ಬೆಳವಣಿಗೆಯನ್ನು ತೋರಿಸ್ಬಿಟ್ರು. ತಮ್ಮ ನಾಯಕತ್ವದ ಸಾಮರ್ಥ್ಯ ಏನು ಅನ್ನೋದನ್ನು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಜಗತ್ತು ಇವತ್ತು ಯುದ್ಧದ ಸನ್ನಿವೇಶವನ್ನು ಎದುರಿಸ್ತಾ ಇದೆ. ಭಾರತ LPG ಸಂಕಷ್ಟದ ಸನ್ನಿವೇಶವನ್ನು ಎದುರಿಸ್ತಾ ಇದೆ. ಈ ಸಂಕಷ್ಟದ ನಡುವೆನೇ ನಿನ್ನೆ ಚುನಾವಣಾ ಆಯೋಗ ದೇಶದ 5 ರಾಜ್ಯಗಳಿಗೆ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳ. ಈ 5 ರಾಜ್ಯಗಳ ಚುನಾವಣೆಗಳು ಏಪ್ರಿಲ್ 9, ಏಪ್ರಿಲ್ 23 ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ 2 ಹಂತದಲ್ಲಿ ಏಪ್ರಿಲ್ 23 ಮತ್ತು 29ರಂದು ಚುನಾವಣೆ ನಡೆಯುತ್ತೆ. ಮೇ 4ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ. ಸೊ ಈಗಿನ ಸನ್ನಿವೇಶದಲ್ಲಿ ಈ ಪಂಚರಾಜ್ಯ ಚುನಾವಣೆಗಳು ದೇಶದ ಅಥವಾ ರಾಷ್ಟ್ರದ ರಾಜಕಾರಣದ ಮೇಲೆ ಬೀರುವಂತಹ ಪ್ರಭಾವ ಏನು, ಮತ್ತು ಅದರ ಜೊತೆಗೆ ನಿನ್ನೆ ಬಿಡುಗಡೆಯಾದಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನು ಹೇಳ್ತವೆ, ಈ ಎಲ್ಲ ವಿಚಾರಗಳನ್ನು ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ರೀತಿಯಲ್ಲಿ ಸಂಕಷ್ಟದ ಸನ್ನಿವೇಶ ಭಾರತ ಎದುರಿಸ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ 5 ರಾಜ್ಯಗಳ ಚುನಾವಣೆಗಳು ಬಂದಿವೆ. ರಾಷ್ಟ್ರ ರಾಜಕಾರಣದ ಮೇಲೆ, ಮೋದಿ ಆಡಳಿತದ ಮೇಲೆ ಮತ್ತು ಪ್ರತಿಪಕ್ಷಗಳ ಒಗ್ಗಟ್ಟಿನ ವಿಚಾರದಲ್ಲಿ ಈ ಪಂಚರಾಜ್ಯಗಳ ಚುನಾವಣೆ ಎಷ್ಟು ಮಹತ್ವದ್ದು? ಯಾಕಂತಂದರೆ ಇಲ್ಲಿ ಮೋದಿ ವಿರೋಧಿ ಅಂದರೆ ವಿರೋಧ ಪಕ್ಷಗಳ ಆಡಳಿತವೇ ಇರುವಂಥ 3 ರಾಜ್ಯಗಳನ್ನು ನಾವು ನೋಡ್ತೇವೆ: ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು. ಸೊ ಹಾಗಾಗಿ ರಾಷ್ಟ್ರ ರಾಜಕಾರಣದ ಮೇಲೆ ಈ ಚುನಾವಣೆಗಳ ಪ್ರಭಾವ ಏನಿರುತ್ತೆ? ಕೇವಲ ಒಂದು ಜಾಗತಿಕ ಮಹಾಯುದ್ಧದ ವಾತಾವರಣ ಮಾತ್ರ ಅಲ್ಲ, ತೈಲಕ್ಕೆ ಸಂಬಂಧಪಟ್ಟ LPG ಸಿಲಿಂಡರ್ನಿಂದ ಹಿಡಿದು ಬಹುಶಃ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಕೂಡ ಸೃಷ್ಟಿಯಾಗಬಹುದು. ಅಂಥ ಸಂಕಷ್ಟಮಯ ಸ್ಥಿತಿಯಲ್ಲೂ ಕೂಡ ಈ ವಿಧಾನಸಭಾ ಚುನಾವಣೆ ನಡೆಸಲೇಬೇಕಾಗಿದೆ. ಅಕಸ್ಮಾತ್ ನಡೆಸದೇ ಹೋಗಿದ್ರೆ ಯಥಾ ಪ್ರಕಾರ ನಮ್ಮ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳೆಲ್ಲ ನರೇಂದ್ರ ಮೋದಿಯವರೊಬ್ಬರು ಸರ್ವಾಧಿಕಾರಿ, ಈ ಯುದ್ಧದ ನೆಪ ಒಡ್ಬಿಟ್ಟು ಚುನಾವಣೆಗಳನ್ನು ವಿಳಂಬ ಮಾಡ್ತಿದ್ದಾರೆ. ಆಮೇಲೆ ಅವೆಲ್ಲ ಈ ಉದ್ದೇಶಿತ ಅಸೆಂಬ್ಲಿ ಚುನಾವಣೆ ನಡೀಬೇಕಾಗಿರೋ ಎಲ್ಲ ರಾಜ್ಯಗಳಲ್ಲಿ ಆ ಪ್ರಸಕ್ತ ಅಸೆಂಬ್ಲಿಯ ಅಧಿಕಾರಾವಧಿ ತೀರ್ಥ ಬಂದಿದೆ. ಅದು ಕರಾರುವಕ್ಕಾಗಿ ಅದನ್ನು ನಡೆಸಲೇಬೇಕಾಗುತ್ತೆ ಚುನಾವಣೆ. ಇಲ್ಲದೆ ಹೋದ್ರೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇಳಬೇಕಾಗುತ್ತೆ. ಯಾವುದೇ ಸರ್ಕಾರ ಕೂಡ 5 ವರ್ಷ ಪೂರೈಸಿದ ಕ್ಷಣವೇ ಒಂದು ಕ್ಷಣನೂ ಮುಂದುವರಿಯೋ ಹಾಗಿಲ್ಲ. ಅಥವಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೊಸ ಸರ್ಕಾರ ರಚನೆ ಆಗೋವರೆಗೂ ಒಂದು ಹಂಗಾಮಿ ಸರ್ಕಾರಕ್ಕೆ ಅವಕಾಶ ಕೊಡ್ಬೋದು ರಾಜ್ಯಪಾಲರು. ನೆರೆಹೊರೆಯ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ತೈಲ ಉತ್ಪನ್ನಗಳ ಕೊರತೆಯಿಂದಾಗಿ ಅಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ಮಾಡಿಬಿಟ್ಟು ಎಲ್ಲ ಸರ್ಕಾರಿ ಕಚೇರಿಗಳು ಕೇವಲ ವಾರಕ್ಕೆ 4 ದಿನ ಮಾತ್ರ ನಡೀಬೇಕು. ಶಾಲೆಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಆನ್ಲೈನ್ ಬೋಧನೆ ಮತ್ತು ಕಲಿಕೆಯ ವ್ಯವಸ್ಥೆ ಮಾಡಿದ್ದಾರೆ. ಆ ರೀತಿ ನರೇಂದ್ರ ಮೋದಿಯವರು ಮಾಡ್ಬೋದಾಗಿತ್ತು. ಯಾಕಂದರೆ ಬಹುಪಾಲು BJPಗೆ ಪ್ರತಿಕೂಲ ವಾತಾವರಣ ಇರುವಂಥ ರಾಜ್ಯಗಳೇ ಇವತ್ತು ಚುನಾವಣೆಗೆ ಹೋಗ್ತಾ ಇರೋದು. ಆ ರೀತಿ ಮೋದಿ ಯಾವತ್ತೂ ಮಾಡೇ ಇಲ್ಲ. ಎಂಥ ಕಠಿಣ ಸಂದರ್ಭದಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡುವಂಥ ಒಂದು ರಣಹೇಡಿತನಕ್ಕೆ ಯಾವತ್ತೂ ಕೈ ಹಾಕಿಲ್ಲ ಮೋದಿ. ಯಾಕಂದ್ರೆ ಸ್ವತಃ ಅವರೇ ಹಿಂಬಾಗಿಲಿಂದ ಅಧಿಕಾರ ರಾಜಕಾರಣ ಪ್ರವೇಶ ಮಾಡಿದವರಲ್ಲ. ಈಗ 25 ವರ್ಷಗಳ ಹಿಂದೆ ಗುಜರಾತಿನ ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ತಾನೂ ಗೆದ್ದು ತನ್ನ ಪಕ್ಷವನ್ನು 3 ಬಾರಿ ಗೆಲ್ಲಿಸಿ ಅಲ್ಲಿ ತಮ್ಮ ನಾಯಕತ್ವವನ್ನು ಸಾಬೀತು ಮಾಡಿದರು. ಅದಾದ ನಂತರ ಕಳೆದ 12 ವರ್ಷಗಳಲ್ಲಿ ಕೂಡ ಅಷ್ಟೆ ತಾನೂ ಗೆದ್ದು ತನ್ನ ಪಕ್ಷವನ್ನು ಗೆಲ್ಲಿಸಿ 2024 ಲೋಕಸಭಾ ಚುನಾವಣೆಯ ಪ್ರತಿಕೂಲ ವಾತಾವರಣದಲ್ಲಿ ಕೂಡ BJP ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು.
ಇವು 11 ಪಕ್ಷಗಳು ಇಂಡಿಯಾ ಮೈತ್ರಿಕೂಟ 11 ಪಕ್ಷಗಳು ಸೇರಿ 234 ಸೀಟ್ ಕೊಂಡ್ರೆ ಇವು ಒಂದೇ ಪಕ್ಷಕ್ಕೆ 240 ಸೀಟ್ ಗೆಲ್ಲಿಸಿದ್ರು. ಹೀಗಾಗಿ ಅದಕ್ಕಿಂತ ಮುಖ್ಯವಾಗಿ ಈ ಜಾಗತಿಕ ಯುದ್ಧದ ವಾತಾವರಣ, ಅನಿಲ ಉತ್ಪನ್ನಗಳ ಕೊರತೆಗಿಂತ ಹೆಚ್ಚಾಗಿ ಯಥಾ ಪ್ರಕಾರ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಪ್ರಚೋದನೆಯಿಂದನೋ ಏನೋ ಅಥವಾ ಅವರ ಆಶಯನೇ ಅದು, ರಾಜಕೀಯ ಆಶಯನೇ ಅದು. ಬಜೆಟ್ ಅಧಿವೇಶನ ಬಂದಾಗ ಲೋಕಸಭೆಯ ಸ್ಪೀಕರನ್ನೇ ನಿಷ್ಕ್ರಿಯಗೊಳಿಸೋ ಪ್ರಯತ್ನ ನಡೀತು. ಅವ್ರ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದುಬಿಟ್ರು. ಇದೀಗ ಮತ್ತೊಂದು ಅದೇ ಥರದ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ಸುಮಾರು 110-130 ಜನ ವಿರೋಧ ಪಕ್ಷಗಳ ಸದಸ್ಯರುಗಳನ್ನ ಸಹಿ ಮಾಡಿಬಿಟ್ಟು ಚುನಾವಣಾ ಮುಖ್ಯ ಆಯುಕ್ತರ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದ್ದಾರೆ. ಅಂದರೆ ಈ ಚುನಾವಣೆ ಘೋಷಣೆ ಆಗೋ ಸಂದರ್ಭದಲ್ಲಿ ಅವ್ರನ್ನೇ ನಿಷ್ಕ್ರಿಯಗೊಳಿಸ್ಬಿಡಬೇಕು. ಇವರಿಗೆಲ್ಲ ಜ್ಞಾನೇಶ್ ಕುಮಾರನ್ನು ಈ ಮುಖ್ಯ ಚುನಾವಣಾ ಆಯುಕ್ತರು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಈ ವಿರೋಧ ಪಕ್ಷಗಳಿಗೆ. ಪಾಪ ಆ ಥರ ಏನೂ ಆಗಿಲ್ಲ. ಅವ್ರು ಇದ್ದಾಗಲೇ ಈ ವಿರೋಧ ಪಕ್ಷಗಳು ದೊಡ್ಡ ದೊಡ್ಡ ಗೆಲುವು ಸಾಧಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಇನ್ನೇನು ಮೋದಿಯವರ ಒಕ್ಕೂಟವನ್ನು ಆಲ್ಮೋಸ್ಟ್ ಸೋಲಿಸ್ಬಿಟ್ಟಿದ್ರು. ಅಂಥ ದೊಡ್ಡ ಪ್ರತಿಕೂಲ ಫಲಿತಾಂಶ ಯಾಕೆ ಬಂತು? ಜ್ಞಾನೇಶ್ ಕುಮಾರ್ ಏನಾದರೂ ನರೇಂದ್ರ ಮೋದಿಯವರು ಏಜೆಂಟ್ ಆಗಿದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಅಬ್ಕಿ ಬಾರ್ 400 ಪಾರ್ ಅನ್ನೋ BJP ಘೋಷಣೆ ಸುಳ್ಳಾಗೋ ಅಗತ್ಯನೇ ಇರಲಿಲ್ಲ. ಹಾಗಿದ್ದೂ ಕೂಡ ತಮಗೆ ಇತರ ಮಾರ್ಗಗಳಿಂದ ಚುನಾವಣೆ ಗೆಲ್ಲಕ್ಕಾಗದಿದ್ದಾಗ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ವ್ಯಕ್ತಿಗತವಾದ ದೋಷಾರೋಪಣೆಯ ಒಂದು ದೊಡ್ಡ ಅಭಿಯಾನವನ್ನೇ ನಡೆಸ್ತಾ ಬಂದ್ಬಿಟ್ಟು ಇದೀಗ ಅವರು ನಿನ್ನೆ ಚುನಾವಣಾ ವೇಳಾಪಟ್ಟಿ ಘೋಷಣೆ ಮಾಡೋರಿದ್ರು. ನಿನ್ನೆನೇ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಇಂಪೀಚ್ಮೆಂಟ್ ಮಾಡಬೇಕು ಅಂತ. ಆ ಚುನಾವಣಾ ಅವ್ರ ಮೇಲೆ ವಿಶ್ವಾಸ ಇಲ್ಲ, ಆ ಹುದ್ದೆಯಿಂದ ತೆಗಿಬೇಕು ಅನ್ನೋ ಒಂದು ನಿರ್ಣಯವನ್ನು ಮಂಡಿಸಿದ್ದಾರೆ. ಅಲ್ಲಿನ ಲೋಕಸಭಾ ಸಭಾಧ್ಯಕ್ಷರು ಒಂದು ಔಚಿತ್ಯದ ದೃಷ್ಟಿಯಿಂದ ತಮ್ಮ ವಿರುದ್ಧದ ಅವಿಶ್ವಾಸ ಗೊತ್ತೋಳಿ ಚರ್ಚೆ ಮುಗಿದು ಮತದಾನ ಆಗೋರು ಕೂಡ ಕಲಾಪದಿಂದ ಹೊರಗುಳಿದಿದ್ರು. ಈಗ ಇವ್ರ ಬಗ್ಗೆ ಅದೇ ಇರಬೇಕು ಅಂತ ಕಾಣುತ್ತೆ. ಈ ಥರ ಒಂದು ನೋಟಿಸ್ ಕೊಟ್ಬಿಟ್ರೆ ಜ್ಞಾನೇಶ್ ಕುಮಾರನ್ನು ನಿಷ್ಕ್ರಿಯಗೊಳಿಸ್ಬೋದು ಅಂತ. ಅದಕ್ಕೆ ಅವಕಾಶ ಕೊಡದಂತೆ ಅವ್ರು ನಿನ್ನೆನೇ ಚುನಾವಣೆ ಘೋಷಣೆ ಮಾಡಿಬಿಟ್ರು. ಇವ್ರು ಏನೇದ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತರಬೇಕಷ್ಟೇ. ಆಮೇಲೆ ಈ ಸರದ ಚುನಾವಣೆ ನಡೀತಾ ಇರೋದು ಚುನಾವಣಾ ಆಯೋಗ ಸುಮಾರು 20 ವರ್ಷಗಳ ನಂತರ ಕೈಗೊಂಡ ಆ SIR ಪ್ರಕ್ರಿಯೆ ಏನಿತ್ತು, ವಿಶೇಷ ತೀವ್ರತಮ ಚುನಾವಣಾ ಮತದಾರ ಪಟ್ಟಿಯ ಪರಿಷ್ಕರಣೆ, ಅದನ್ನು ಮಾಡಿದ ಮೇಲೆ ಈ 4 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಈಗ ಅದರ ಪುದುಚೇರಿ ಕೂಡ ಸೇರ್ಕೊಂಡಿದೆ. ಕೇಂದ್ರಾಡಳಿತ ಪ್ರದೇಶವಾಗಿರೋ ಪುದುಚೇರಿಯಲ್ಲಿ ಕೂಡ ಚುನಾವಣೆ ನಡೀತಾ ಇದೆ. ಈಗಾಗಲೇ ಒಂದು ಚುನಾವಣೆ ನಡೆದೋಯ್ತು. ಬಿಹಾರದಲ್ಲಿ ಕೂಡ ಇದನ್ನೇ ಮಾಡಿದ್ರು. ರಾಹುಲ್ ಗಾಂಧಿಯವರು ಮೋಟರ್ ಬೈಕ್ ರ್ಯಾಲಿ ಮಾಡಿಬಿಟ್ರು. 16 ದಿವಸ ಮೋಟರ್ ಬೈಕ್ ರ್ಯಾಲಿ ಮಾಡ್ಕೊಂಡ್ಬಿಟ್ಟು ಚುನಾವಣಾ ಆಯುಕ್ತರು ಓಟ್ ಚೋರಿ ಅಂತ ಹೇಳ್ತಾ ಚುನಾವಣಾ ಆಯೋಗ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು, ಚುನಾವಣಾ ಮುಖ್ಯ ಆಯುಕ್ತರು ಎಲ್ಲರ ವಿರುದ್ಧ ಆರೋಪ ಮಾಡ್ತಾ ಬಂದ್ಬಿಟ್ರು. ಆಮೇಲೆ ಇಡೀ SIR ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಬಂದರು. ಅದೆಲ್ಲವನ್ನು ಮೀರಿ ಬಿಹಾರದ ಮತದಾರರು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಪ್ರಕಟಿಸಿದರು. ಅದರ ಫಲಿತಾಂಶ ಏನಂತ ಸ್ವತಃ ರಾಹುಲ್ ಗಾಂಧಿಯವರು ಅನುಭವಿಸ್ಬಿಟ್ರು. ಸರ್, ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಮುಂದಿನ ಮತದಾರರು ಏನು ಮತ ಹಾಕ್ತಾರೆ, ಈ SIR ಬಗೆಗಿನ ಜನಾಭಿಪ್ರಾಯ ಅಂತೀರಾ ಅಥವಾ ಮೋದಿ ಆಡಳಿತದ ಬಗೆಗಿನ ಜನಾಭಿಪ್ರಾಯ ಅಂತೀರಾ ಅಥವಾ ವಿರೋಧ ಪಕ್ಷಗಳ ಒಗ್ಗಟ್ಟಿನ ಬಗೆಗಿನ ಜನಾಭಿಪ್ರಾಯ ಅಂತೀರಾ? ಅವರು ಮೊದಲು ಮತದಾರ ಪಟ್ಟಿ ದೋಷಪೂರಿತವಾಗಿದೆ, ಡುಪ್ಲಿಕೇಟ್ ಮತದಾನ ಆಯಿತು, ಸತ್ತಿರೋರೆಲ್ಲ ಹೋಗಿ ವೋಟ್ ಮಾಡಿದ್ದಾರೆ, ಒಬ್ಬರೇ 3 ಕಡೆ. ಮತದಾರರ ಪಟ್ಟಿ ದೋಷಪೂರಿತ ಅಂತ ಆರೋಪ ಮಾಡಿದವರು ಅವರೇ. ಅದನ್ನು ಶುದ್ಧೀಕರಣ ಮಾಡೋ ಕೊಟ್ಟರೆ ಶುದ್ಧೀಕರಣ ಪ್ರಕ್ರಿಯೆಯನ್ನು ವಿರೋಧಿಸಿದವರು ಅವರೇ. ಈ ಎಡಬಡಿಂಗಿ ನಿಲುವಿನ ಅರ್ಥನೇ ಆಗ್ತಾ ಇಲ್ಲ. ಹೌದು, ಅನೇಕ ರಾಜ್ಯಗಳಲ್ಲಿ 50 ಲಕ್ಷಕ್ಕೂ ಅಧಿಕ, ಬಂಗಾಳದಂಥ ದೊಡ್ಡ ರಾಜ್ಯಗಳಲ್ಲಿ ಸುಮಾರು 60 ಲಕ್ಷ ಮತದಾರರ ಹೆಸರು ಕೈ ಬಿಟ್ಟಿದ್ದಾರಂತೆ. ಯಾಕೆ ಅಂತಂದರೆ ಅವರು ನಾನಾ ಕಾರಣಾಂತರಗಳಿಂದ ವಲಸೆ ಹೋಗಿರೋರು, ಮನೆ ವಿಳಾಸ ಬದಲಾಯಿಸಿರೋರು ಅಥವಾ ಸತ್ತು ಹೋಗಿರೋರು ಇತ್ಯಾದಿ ಕಾರಣಗಳಿಂದಾಗಿ ಇನ್ನು ಫೈನಲ್ ರಿವೈಸ್ ಲಿಸ್ಟ್ ಬರಬೇಕು. ಅದ್ರ ಜೊತೆಗೆ ಅನುಮಾನಾಸ್ಪದ ಪೌರತ್ವ ಇರೋರು, ಬಾಂಗ್ಲಾದೇಶ್ ಗಡಿಗೆ ಹೊಂದ್ಕೊಂಡಿರೋ ರಾಜ್ಯವಾದ್ದರಿಂದ ಬಾಂಗ್ಲಾದೇಶದಲ್ಲಿ ಗಣನೀಯ ಪ್ರಮಾಣದ ಅಕ್ರಮ ವಲಸೆಕೋರರ ಒಂದು ಹಾವಳಿ ಇದ್ದೇ ಇತ್ತು. ಹೀಗಾಗಿ ಅವರನ್ನು ಪತ್ತೆ ಹಚ್ಚೋ ಪ್ರಕ್ರಿಯೆ ಕೂಡ ನಡೀತು. ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ, ಆಕೆ ಕಾನೂನು ಪದವೀಧರೆ ಆಗಿದ್ದರಿಂದ ತಾವೇ ವಾದಿಸಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಪೀಠದ ಎದುರಿಗೆ. ಆದರೂ ಕೂಡ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಆದರೆ ಒಂದು ರಿಯಾಯಿತಿ ಏನು ಕೊಡ್ತು ಅಂತಂದರೆ, ಈ ಯಾವ್ಯಾವ ಆಕ್ಷೇಪಣೆಗಳು ಬರ್ತಾ ಇದ್ದಾವೋ ಮತದಾರ ಪಟ್ಟಿಗೆ ಸೇರ್ಪಡೆ ಆಗಿದಿರೋ ವ್ಯಕ್ತಿಗಳು, ಅದರಲ್ಲಿ ವಲಸಿಗರು ಇರ್ಬೋದು, ಅಕ್ರಮ ಅಥವಾ ಸಕ್ರಮ ವಲಸಿಗರು, ಅವರೆಲ್ಲರ ಅಹವಾಲನ್ನು ಆಲಿಸಲಿಕ್ಕೆ ಹಾಲಿ ಸೇವಾನಿರತ ಮತ್ತು ಸೇವೆಯಿಂದ ನಿವೃತ್ತಿ ಹೊಂದಿರೋ ಸಿವಿಲ್ ನ್ಯಾಯಾಧೀಶರನ್ನು ಬಳಸ್ಕೋಬೋದು ಅಂತ ಅಂದ್ಬಿಟ್ಟು, ಕೇವಲ ಪಶ್ಚಿಮ ಬಂಗಾಳ ಹೊರ ರಾಜ್ಯಗಳಲ್ಲಿ ಆ ಥರ ಲಭ್ಯವಿರುವಂಥ ಎಲ್ಲ ನ್ಯಾಯಮೂರ್ತಿಗಳನ್ನು ಬಳಸ್ಕೊಂಡ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಇಷ್ಟೊಂದು ಶ್ರದ್ಧಾಪೂರ್ವಕವಾಗಿ ಒಂದು ಮತದಾರ ಪಟ್ಟಿಯ ಶುದ್ಧೀಕರಣ ನಡೆದಿರುವಾಗ ಯಾಕೆ ವಿರೋಧಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು? ಯಾಕಂದರೆ SIRನ ಮುಖ್ಯ ಉದ್ದೇಶವೇ ಒಬ್ಬ ಮತದಾರ ತನ್ನ ಕನಿಷ್ಠ ಅರ್ಹತೆ ಇದೆಯೋ ಇಲ್ವೋ, ಅಂದರೆ ಆತ ಈ ದೇಶದ ಪ್ರಜೆ ಹೌದೋ ಅಲ್ವೋ, ಕೇವಲ ಭಾರತದ ನಾಗರಿಕನೋ
ಅಥವಾ ಇತರ ದೇಶಗಳ ಯಾವುದೋ ವಿದೇಶಿ ನಾಯಕತ್ವವನ್ನು ಹೊಂದಿದ್ದಾರೋ ಆ ಅಂಶ ಪತ್ತೆ ಆಗಿಬಿಡುತ್ತೆ. ಈಗಾಗಲೇ ಸ್ವತಃ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಪೌರತ್ವದ ಬಗ್ಗೆ ದೂರಿನ ವಿಚಾರಣೆ ನಡೀತಾ ಇರುವಾಗ ಲಕ್ನೋ ಹೈಕೋರ್ಟ್ನಲ್ಲಿ ಬಹುಶಃ ರಾಹುಲ್ ಗಾಂಧಿಯವ್ರಿಗೆ ಅದೇ ಬುಗುಲಿರ್ಬೋದು. ಅದರಿಂದಾಗಿ ಶತಾಯಗತಾಯ SIR ವಿರೋಧಿಸ್ತಾ ಬಂದರು. ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಅಂತಂದ್ಬಿಟ್ಟು ಅವರ ಮಿತ್ರ ಪಕ್ಷಗಳ ಸರ್ಕಾರ ಇರೋ ತಮಿಳುನಾಡಿನ ಸ್ಟಾಲಿನ್ ಕೂಡ ವಿರೋಧಿಸ್ತಾ ಬಂದರು. ಕೇರಳದ ಮುಖ್ಯಮಂತ್ರಿ ಕೂಡ ಸ್ವಲ್ಪ ಅಪಸ್ವರ ಎತ್ತಿದ್ರು. ಅಷ್ಟು ಹೊರತು ಅವರು ಇವರಷ್ಟು ಕಠಿಣ ಅವ್ರೇನು ಮುಕ್ತವಾಗಿ ಎದುರಿಸ್ಬಿಟ್ರು. SIR ಇರಲಿ ಇಲ್ಲದೆ ಇರಲಿ. SIR ಮಾಡದೇ ಇರಲಿ. ಕಳೆದ 12 ವರ್ಷಗಳದ್ದು ಒಮ್ಮೆನೂ ತಮಿಳುನಾಡಿನಲ್ಲಿ ಮೋದಿ ಗೆಲ್ಲಕ್ಕಾಗಲಿಲ್ಲ, ಕೇರಳದಲ್ಲಿ ಗೆಲ್ಲಕ್ಕಾಗಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಕ್ಕಾಗಲಿಲ್ಲ. ಆದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿಯವರು ದೊಡ್ಡ ಪ್ರಭಾವ ಬೀರಿದ್ರು. ಕೇವಲ 3 ಸೀಟುಗಳಿಂದ BJPಯನ್ನು 75 ಸೀಟ್ವರೆಗೂ ಕೊಂಡೊಯ್ದಿದ್ರು. ಆದರೆ ದುರದೃಷ್ಟವಶಾತ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೇರು ಮಟ್ಟದಲ್ಲಿ ಗಟ್ಟಿಯಾದ ಸಂಘಟನೆ ಇರಲಿಲ್ಲ. ಅಥವಾ ಬೇರು ಮಟ್ಟದಲ್ಲಿ ಈ ತೃಣಮೂಲ ಕಾಂಗ್ರೆಸ್ ನಾಯಕರುಗಳ ಒಂದು ದೊಡ್ಡ ತಂಡ ಇರಿದೆ. ಅನೇಕ ಜನ ಪ್ರತಿಭಾಶಾಲಿಗಳು. ಒಂದೊಂದೇ ಸ್ಟೇಟಿಗೆ ಬರ್ತೀನಿ ಸರ್, ಒಂದೊಂದೇ ಸ್ಟೇಟಿಗೆ ಬರ್ತೀನಿ. ಈಗ ಮೊದಲನೇದಾಗಿ ತಗೊಂಡ್ರೆ ನಾವು ಇದು ಈ ಚುನಾವಣೆ, ಹೀಗಾಗಿ ನಾವು ಈ ಚುನಾವಣೆ ನಮ್ಮ ಪ್ರಧಾನಮಂತ್ರಿಗಳ ಪ್ರಜಾಸತ್ತಾತ್ಮಕ ಬದ್ಧತೆಯ ಅಗ್ನಿ ಪರೀಕ್ಷೆ ಮತ್ತು ಚುನಾವಣಾ ಆಯೋಗದ ನಿಷ್ಪಕ್ಷಪಾತದ ಅಗ್ನಿ ಪರೀಕ್ಷೆ. ಅವ್ರ ವಿರುದ್ಧ ನಾನಾ ಥರದ ಸಂದೇಹಗಳೆಲ್ಲ ಇದ್ವಲ್ಲ, ಈ ವಿರೋಧ ಪಕ್ಷಗಳ ಪ್ರಚಾರವೋ ಅಪಪ್ರಚಾರವೋ ಇವರು ಇದುವರೆಗೂ ಮಾಡ್ತಾ ಬಂದ ಆರೋಪಗಳಲ್ಲಿ ಸತ್ಯಾಂಶ ಇದೆ ಇಲ್ಲ ಅನ್ನೋದಕ್ಕೆ ಮತದಾರರೇ ಉತ್ತರ ಕೊಟ್ಬಿಡ್ಲಿ. ಹೌದು. ಸೊ ಮ್ಯಾಜಿಸ್ ಮತ್ತು IANS ಸಂಸ್ಥೆ ಒಂದು ಸರ್ವೆ ಕೂಡ, ಪ್ರೀಪೋಲ್ ಸರ್ವೆ ಕೂಡ ನಿನ್ನೆ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಅಸ್ಸಾಂನಲ್ಲಿ BJP ಅಧಿಕಾರ ಉಳಿಸ್ಕೊಳ್ಳುತ್ತೆ, ಹಿಮಂತ ಬಿಸ್ವ ಶರ್ಮಾ. ಕೇರಳದಲ್ಲಿ NDF ಅಧಿಕಾರ ಉಳಿಸ್ಕೊಳ್ಳುತ್ತೆ ಅಂತ ಅವ್ರು ಹೇಳ್ತಾರೆ. ತಮಿಳುನಾಡಿನಲ್ಲಿ DMK ಮೈತ್ರಿ ಬರಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಆ ಪ್ರೀಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಎಂದಿನಂತೆ ಮಮತಾ ಬ್ಯಾನರ್ಜಿ ಅವರನ್ನು ಯಾರೂ ಸಹ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೆ. ನನಗೆ ಒಂದೊಂದಾಗೆ ತಗೊಳ್ಳೋದಾದರೆ ಅಸ್ಸಾಂನಲ್ಲಿ BJP 96ರಿಂದ 98 ಸೀಟ್ಗಳನ್ನು ತಗೊಳ್ಳುತ್ತೆ, ಕಾಂಗ್ರೆಸ್ 26ರಿಂದ 28 ಸೀಟ್ ತಗೊಳ್ಳುತ್ತೆ. ಇಲ್ಲಿ ಬಹುಶಃ ಹಿಮಂತ ಬಿಸ್ವ ಶರ್ಮಾ ಅವರ ಚರಿಸ್ಮಾ, ಅವರು ಮಿಯಾ ಮುಸ್ಲಿಂ ಅನ್ನುವಂಥ ಮಾತಾಡುವಂಥದ್ದು ಮತ್ತು ಕನ್ಸಾಲಿಡೇಷನ್ ಆಫ್ ಹಿಂದೂ ವೋಟ್ಸ್ ಇದೆಲ್ಲ ಏನಿದೆ, ಜೊತೆಗೆ ಡಿಲಿಮಿಟೇಷನ್ ಆದಮೇಲೆ ಮುಸ್ಲಿಂ ಮೆಜಾರಿಟಿ ಡಿಸ್ಟ್ರಿಕ್ಟ್ಸ್ ಏನಿದ್ವು ಅಥವಾ ಮುಸ್ಲಿಂ ನಿರ್ಣಾಯಕ ಅನ್ನುವಂಥ ಡಿಸ್ಟ್ರಿಕ್ಟ್ಗಳಿದ್ವು, ಕ್ಷೇತ್ರಗಳು, ಅವು 31ರಿಂದ 23ಕ್ಕೆ ಇಳಿದಿದೆ. ಅಂದರೆ ಆ ಡಿಲಿಮಿಟೇಷನ್ ಆ ರೀತಿ ಆಗಿದೆ. ಇದೆಲ್ಲದರ ಫಲಿತಾಂಶವಾಗಿ ಮತ್ತೆ ಹಿಮಂತ ಬಿಸ್ವ ಶರ್ಮಾ ಅವರೇ ಅಲ್ಲಿ ಅಧಿಕಾರಕ್ಕೆ ಹಿಡಿತಾರೆ ಅನ್ನುವಂಥದ್ದು ನೇರವಾದ ಪೋಲ್ ಸರ್ವೆ ಹೇಳುತ್ತೆ. ನಿಮ್ಮ ಅಭಿಪ್ರಾಯ? ಮೇಲ್ನೋಟಕ್ಕೆ ಈ ಪೂರ್ವಭಾವಿ ಸಮೀಕ್ಷೆ ಸ್ವಲ್ಪ ಸರಿಯಾಗಿದೆ, ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಕಾಣುತ್ತೆ. ಅದರಲ್ಲೂ ಹೇಮಂತ್ ಬಿಸ್ವ ಶರ್ಮಾ ಹೇಳಿ ಕೇಳಿ ಅಥವಾ ಕಾಂಗ್ರೆಸ್ ಅವ್ರು ರಾಜಕೀಯ ದೀಕ್ಷೆ ಪಡ್ಕೊಂಡಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ಪತ್ರಕರ್ತನಾಗಿದ್ದರು, ಆಮೇಲೆ PhD ಪದವೀಧರ, ರಾಜ್ಯಶಾಸ್ತ್ರದಲ್ಲಿ PhD ಪದವೀಧರ, ತುಂಬ ಪ್ರತಿಭಾಶಾಲಿ ಸಂಘಟನಾಕಾರ ಕೂಡ. ಯಾವತ್ತು ರಾಹುಲ್ ಗಾಂಧಿಯವರ ಅಸಡ್ಡೆಯನ್ನು ಧಿಕ್ಕರಿಸ್ಬಿಟ್ಟು ಕಾಂಗ್ರೆಸ್ನಿಂದ ಹೊರಗೆ ಬಂದರೋ BJPಯಲ್ಲಿ ನಿರೀಕ್ಷೆಗೂ ಮೀರಿದ ಒಂದು ಬೆಳವಣಿಗೆಯನ್ನು ತೋರಿಸ್ಬಿಟ್ರು. ತಮ್ಮ ನಾಯಕತ್ವದ ಸಾಮರ್ಥ್ಯ ಏನು ಅನ್ನೋದನ್ನು ಕೇವಲ ಅಸ್ಸಾಂ ರಾಜ್ಯದಲ್ಲ, ಇಡೀ ಈಶಾನ್ಯ ಪ್ರಾಂತದ 7 ರಾಜ್ಯಗಳಲ್ಲಿ BJP ಅಥವಾ BJP ಮಿತ್ರ ಪಕ್ಷಗಳು ಸರ್ಕಾರ ಸ್ಥಾಪನೆ ಮಾಡಿಸೋಷ್ಟರ ಮಟ್ಟಿಗೆ ನೋಡಿ. ತ್ರಿಪುರಾದಲ್ಲಿ ಅಷ್ಟು ಜನಪ್ರಿಯವಾಗಿದ್ದ ಕಮ್ಯುನಿಸ್ಟ್ CPM ಸರ್ಕಾರ ಕೂಡ ಪತನ ಆಗಿಬಿಡ್ತು. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದರು ಈ ಹಿಮಂತ ಬಿಸ್ವ ಶರ್ಮಾ. ಆತ ಚತುರ ವಾಕ್ಪಟು ಅಷ್ಟೇ ಅಲ್ಲ, ಭಾಳ ಚಾಣಾಕ್ಷ ಆಡಳಿತಗಾರ ಕೂಡ. ಅಭಿವೃದ್ಧಿಯ ಒಂದು ನೆರಳನ್ನು ಕಾಣದಂಥ ಅಸ್ಸಾಂ ರಾಜ್ಯದಲ್ಲಿ ಗುಡ್ಡುಗಾಡು ಪ್ರದೇಶ, ತುಂಬ ಕಠಿಣವಾದ ಭೂಪ್ರದೇಶ ಇದೆ, ಕಾಡಿದೆ. ಆಮೇಲೆ ಜನಾಂಗೀಯ ವೈಷಮ್ಯಗಳು ಕೂಡ ತೀವ್ರವಾಗಿ ಕಾಡ್ತಾ ಇರುವಂಥ ಅಸ್ಸಾಂ ರಾಜ್ಯ. ಮೊದಲೆಲ್ಲ ನಾಗಾ ಬಂಡುಕೋರರ ಹಾವಳಿ ಕೂಡ ಇತ್ತು. ಸೊ ಮೊದಲು ಅಲ್ಲಿ ಕಾನೂನು ಸುವ್ಯವಸ್ಥೆನ ಒಂದು ಹತೋಟಿಗೆ ತಂದರು. ಎಂದೆಂದು ಜನ ಕಂಡು ಕೇಳಿರೋದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಸಂಪರ್ಕ ರಸ್ತೆಗಳಷ್ಟೇ ಅಲ್ಲ, ಇನ್ನು ನಾನಾ ರೀತಿಯ ಜನಕಲ್ಯಾಣ ಯೋಜನೆ ಕೂಡ ಭಾಳ ಚಾಣಾಕ್ಷದಿಂದ ರೂಪಿಸಿದ್ದಾರೆ. ಆಮೇಲೆ ಇವರು ವಲಸಿಗ BJP ಆಗಿದ್ದರಿಂದ ಮೂಲ BJPಗಿಂತ ಹೆಚ್ಚಿನ ಹಿಂದುತ್ವದ ಪ್ರತಿಪಾದಕ ಅನ್ನೋ ಥರ ಮಾತಿದ್ರೆ ಸನಾತನ ಧರ್ಮ ಅಂತ ಹೇಳ್ತಾರೆ. ಆದರೆ ಮುಸ್ಲಿಮ್ರಲ್ಲಿ ಕೂಡ ಮೂಲ ನಿವಾಸಿಗಳು ಯಾರಿದ್ದಾರೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನೆಲ್ಲ ಕೊಟ್ಬಿಟ್ಟು ಅವರಲ್ಲೂ ಒಂಥರ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅವರ ಯಾವಾಗಲೂ ಅವರು ಬೆರಳು ತೋರಿಸ್ತಾ ಇರೋದಲ್ಲ ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗ ಮುಸ್ಲಿಮರ ಬಗ್ಗೆ. ಆದರೆ ಸ್ಥಳೀಯ ಮುಸ್ಲಿಮರಿಗೂ ಹೇಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಸಹ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಜಾತಿ ಗಣಿಸಿ ನಡೆಸಿದ್ರು ಅದೇ ಥರದೊಂದು ಸಮೀಕ್ಷೆ ಮಾಡಿಬಿಟ್ಟು ಆಲ್ಮೋಸ್ಟ್ 90% ಅಕ್ರಮ ವಲಸಿಗರನ್ನು ಹೊರಗಿಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಅಂದರೆ ಚುನಾವಣೆಗೂ ಅವ್ರ ಸರ್ಕಾರ ಸಹಕಾರ ಕೊಟ್ಟಿದೆ ಅಷ್ಟರ ಮಟ್ಟಿಗೆ. ಸೊ ಹೀಗಾಗಿ ಅಸ್ಸಾಂನಲ್ಲಿ ಆಮೇಲೆ ಕಾಂಗ್ರೆಸ್ ಒಂಥರ ನಿಸ್ತೇಜಗೊಂಡ್ಬಿಟ್ಟಿದೆ.
ಅದರಲ್ಲೂ ಮೊದಲು ತರುಣ್ ಗೊಗೊಯ್ ಇದ್ದಾಗ ಭಾಳ ಪವರ್ಫುಲ್ ಆಗಿತ್ತು. ಈ ಗೌರವ್ ಗೊಗೊಯ್ ಆತ ತುಂಬ ಪ್ರತಿಭಾಶಾಲಿ ರಾಜಕಾರಣದಲ್ಲ ಸರಿ, ಸಂಸದೀಯ ಪಟು. ಕಾಂಗ್ರೆಸ್ ಸಂಸದೀಯ ಪಕ್ಷದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೆಚ್ಚು ಪ್ರಬುದ್ಧವಾಗಿ ಸೊಗಸಾಗಿ ಮಾತಾಡಬಲ್ಲ ಒಂದು ಇದು ಚೈತನ್ಯ ಇದೆ ನಿಜ. ಆದರೆ ಅವ್ರ ಪತ್ನಿ ಪಾಕಿಸ್ತಾನ ಜೊತೆಗೆ ಸಂಪರ್ಕ ಹೊಂದಿದ್ರು, ಪಾಕಿಸ್ತಾನದ ಪೌರತ್ವ ಪಾಸ್ಪೋರ್ಟ್ ಹೊಂದಿದ್ರು ಇತ್ಯಾದಿ ಎಲ್ಲ ಆರೋಪಗಳು ಬಂದವು. ಕೆಲವು ಭ್ರಷ್ಟಾಚಾರದ ಆರೋಪ ಕೂಡ ಬಂತು ಅವ್ರ ಮೇಲೆ. ಆದರೆ ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ಕೂಡ ಕೆಲವು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದೆ ವಿರೋಧ ಪಕ್ಷದಿಂದ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಬಲ್ಲಂಥ ಒಂದು ರಾಜಕೀಯ ಸಂಘಟನಾ ಸಾಮರ್ಥ್ಯ ಮತ್ತು ಆಡಳಿತದ ಚಾತುರ್ಯತೆ ಎರಡೂ ಇದೆ. ಹಾಗಾಗಿ ಆಮೇಲೆ ಅಸ್ಸಾಮನ್ನು ಸುಮಾರು 6 ವರ್ಷಗಳ ಕಾಲ 1980ರ ದಶಕದಲ್ಲಿ ಕಾಡಿತ್ತು ಅಸ್ಸಾಂ ಗಣಸಂಗ್ರಾಮ ಪರಿಷತ್ ವಿದ್ಯಾರ್ಥಿ ಆಂದೋಲನ. ಅಸ್ಸಾಂ ಗಣಸಂಗ್ರಾಮ ಪರಿಷತ್ತಿನ ನಾಯಕರಲ್ಲಿ ಇವತ್ತೆಲ್ಲ ಅವರು ಸೀನಿಯರ್ಗಳಾಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೌದು, ಒಂದು 3-4 ಅಂಶದಷ್ಟು ಮತದಾರರನ್ನ ಗಟ್ಟಿ ವೋಟ್ ಬ್ಯಾಂಕ್ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಕಾಣುತ್ತೆ. ಅಸ್ಸಾಂನಲ್ಲಿ ಒಪ್ಪೋದು ಈ ಸಮೀಕ್ಷೆ. ಅಸ್ಸಾಂನಲ್ಲಿ ಆಲ್ಮೋಸ್ಟ್ 25-30% ಮುಸ್ಲಿಂ ವೋಟ್ಗಳಿದ್ದಾವೆ. ಅಲ್ಲಿ ಬದ್ರುದ್ದೀನ್ ಅಜ್ಮಲ್ ಭಾಳ ದೊಡ್ಡ ಮುಸ್ಲಿಂ ನಾಯಕ, ಅವರ AIUDF ಅವರು ಅಲ್ಲಿ ರಾಜಕೀಯವಾಗಿ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾದಲ್ಲಿ. ಅವರು AIMIM ಜೊತೆ ಅಗೇನ್ OIC ಅವರ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಇನ್ನಷ್ಟು ಕಾಂಗ್ರೆಸ್ಗೆ ಏಟ್ ಬೀಳುತ್ತೆ ಅನ್ನುವಂಥ ಬಿಹಾರ ಫಲಿತಾಂಶ ಮೇಲೆ ಇಂಡಿಯಾ ಮೈತ್ರಿಕೂಟದ ಆರೋಪ ಅದೇ ಇತ್ತು. OIC ಮೋದಿ ಏಜೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇತ್ತು. ಯಾಕಾಗಬಾರ್ದು? ಎಷ್ಟು ದಿವಸ ಮುಸ್ಲಿಂ ಮತದಾರರೆಲ್ಲ ಈ ಕಾಂಗ್ರೆಸ್ನ ಒತ್ತೆಯಾಳುಗಳ್ತಾರೆ ಅವರು. ಸಾಕಾಗ್ಬಿಟ್ಟಿದೆ ಇವರು ಸೆಕ್ಯುಲರ್ ಘೋಷಣೆಗಳು ಕೇಳಿ 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 ಅವ್ರನ್ನ ಬಳಸಿ ಬಿಸಾಕುವಂಥ ಪ್ರವೃತ್ತಿ ಅಂತ ಗೊತ್ತಾಗ್ಬಿಟ್ಟಿದೆ ಅವರಲ್ಲೂ ಕೂಡ. ಮುಸ್ಲಿಮರಲ್ಲೂ ಒಂದು ಹೊಸ ಜಾಗೃತಿ ಬಂದಿದೆ. ಯಾಕಂದ್ರೆ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಕಲ್ಯಾಣ ಕೆಲಸಗಳಿಂದ ಅವ್ರಿಗೆ ಲಾಭ ಆಗಿದ್ರೆ ಅವ್ರು ಯಾಕೆ ಅವ್ರಿಗೆ ಬೆಂಬಲಿಸಬಾರ್ದು? ಕಾಂಗ್ರೆಸ್ ಅನ್ಕೊಂಡ್ಬಿಡುತ್ತೆ ತಮ್ಮ ಇಡುಗಂಟು ಅನ್ನೋ ರೀತಿಯಲ್ಲಿ ಭಾವಿಸ್ತಾ ಇದ್ದಾರೆ. ಸುಳ್ಳಾಗ್ಬೋದು. ಅದು ಸುಳ್ಳಾಗಿದ್ರಿಂದ ಬಿಹಾರ್ನಲ್ಲಿ ಈ NDA ಮೈತ್ರಿಕೂಟಕ್ಕೆ 207 ಸೀಟ್ ಬಂತು. 240ಕ್ಕೆ 207 ಸೀಟು. RJD ಧೂಳಿಪಟೆ ಆಗೋಗ್ಬಿಡುತ್ತೆ 25. ಆಮೇಲೆ ಇವತ್ತು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಇತರ ಪಕ್ಷಗಳು ಕೂಡ ಹಿಂದೇಟು ಹಾಕಿ ಮೀನಮೇಷ ಅನಿಸ್ತಾ ಇದ್ದಾರೆ. ಆ ಕಾಂಗ್ರೆಸ್ನ ಬಾರ್ಗೇನಿಂಗ್ ಪವರ್ ಸಾಕು ಭಾಳ ದುರ್ಬಲ ಆಗಿಬಿಟ್ಟಿದೆ ಬರ್ತಾ ಬರ್ತಾ ಬರ್ತಾ. ಅದಕ್ಕೆ ಒಂದು ಕಾರಣ ರಾಹುಲ್ ಗಾಂಧಿಯವರ ವಿಚಿತ್ರ ನಡವಳಿಕೆ. ಉಳಿದವರು ಮಿತ್ರ ಪಕ್ಷದ ನಾಯಕ ಕೂಡ ಸರಿಸಮ ಅಂತ ಅವ್ರು ಒಪ್ಕೊಳ್ಳೋಕೆ ತಯಾರನೇ ಇಲ್ಲ. ಎಲ್ರಿಗಿಂತ ತಾನು ಒಂದು ಕೈ ಮೇಲೆ, ಬರೀ ಮಿತ್ರ ಪಕ್ಷ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿಗಿಂತ ತಾನು ಒಂದು ಮೇಲೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಕೇರಳಕ್ಕೆ ಬರೋದಾದರೆ 140 ಕ್ಷೇತ್ರಗಳ ಕೇರಳದಲ್ಲಿ ಪ್ರೀಪೋಲ್ ಸರ್ವೆ ಹೇಳುವಂಥದ್ದು LDFಗೆ ಆಡಳಿತಾರೂಢ LDF ಇದೆ 42ರಿಂದ 43% ವೋಟ್ ತಗೊಳ್ಳುತ್ತೆ. ಅಂದರೆ 61ರಿಂದ 71 ಸ್ಥಾನ ಪಡಿಬೋದು ಅಂತ. UDF ಕಾಂಗ್ರೆಸ್ ನೇತೃತ್ವದ UDF 41%ಇಂದ 42%, ಅಂದರೆ 58ರಿಂದ 61. ಅಂದರೆ ತುಂಬ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಅಲ್ಲಿ. 61 ಮತ್ತು 61 ಆಸುಪಾಸಲ್ಲಿ ಎರಡೂ ಒಕ್ಕೂಟಗಳು ಅಲ್ಲಿ ಮತ ಗಳಿಸ್ಬೋದು ಅಂತ. BJP ಅಗೈನ್ ಇನ್ನೂ ಸಾಕಷ್ಟು ದೂರ ಹೋಗಬೇಕಾಗಿದೆ ಅನ್ನೋದು ಪ್ರೀಪೋಲ್ ಸರ್ವೆನಲ್ಲಿ ಗೊತ್ತಾಗುತ್ತೆ. ಕೇವಲ ಅವ್ರು ಕೊಟ್ಟಿರೋದು 0ಯಿಂದ 2 ಸ್ಥಾನಗಳು BJP ಗೆಲ್ಲಬಹುದು ಅಂತ. ಒಟ್ಟಾರೆ ಕೇರಳದ ಸನ್ನಿವೇಶ ನೋಡಿದಾಗ ಅಲ್ಲೂ ಅಷ್ಟೇ 30%, 25ರಿಂದ 30% ಮುಸ್ಲಿಂ ಪಾಪ್ಯುಲೇಷನು, 15% ಕ್ರಿಶ್ಚಿಯನ್ ಪಾಪ್ಯುಲೇಷನು, ಉಳಿದ 55% ಹಿಂದೂ ಪಾಪ್ಯುಲೇಷನ್. LDFಗೆ ಇದ್ದಿದ್ದು ಬಹಳ ದೊಡ್ಡ ಬೇಸ್ ಅಂತಂದರೆ ಹಿಂದೂಗಳ ಬೆಂಬಲವೇ ಇತ್ತು. ಈಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಅಲಯನ್ಸ್ ಏನಿದೆ ಅದು ಒಂದು ಕಡೆ ಆದರೆ, LDF ಈ ಕಡೆ ಹಿಂದೂಗಳ ಓಟು ಕಳ್ಕೊಳ್ಳುವಂಥ ಅಥವಾ ಮುಸ್ಲಿಮರ ಓಟು ತಮಗೆ ಬರದೇ ಇರುವಂಥ ಒಂದು ಸಂದಿಗ್ಧ ಸ್ಥಿತಿಯನ್ನು ಅದು ಎದುರಿಸ್ತಾ ಇದೆ. ಶಬರಿಮಲೆ ವಿಚಾರದಲ್ಲಿರ್ಬೋದು, ಲವ್ ಜಿಹಾದ್ ವಿಚಾರದಲ್ಲಿರ್ಬೋದು, ಕ್ರಿಶ್ಚಿಯನ್ರ ಮತಗಳು ಹೋಗ್ಬಿಡುತ್ತೆ ಅನ್ನೋ ಭಯ ಇರ್ಬೋದು. ಇದೆಲ್ಲದರ ನಡುವೆ LDFೇ ಇಲ್ಲಿ ಹೆಚ್ಚಿನ ಸ್ಥಾನಗಳು ಗಳಿಸುತ್ತೆ ಅನ್ನುವಂಥದ್ದು ಸರ್ವೆ ಹೇಳ್ತಾ ಇದೆ. ಇದು ಹೇಗೆ ಸಾಧ್ಯ? ಮೊದಲನೇ ಕಾರಣ ನೋಡಿ, ಮತ್ತೆ ಇತಿಹಾಸದ ಪುನರಾವರ್ತನೆ ಆಗ್ತಾ ಇದೆ. 2019ರಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಪ್ರಚಂಡ ಜಯ ಸಾಧಿಸಿತ್ತು. ಅಲ್ಲಿ 2018 ಸ್ಥಾನ ಬಂದಿತ್ತು. ಅಸೆಂಬ್ಲಿ ಚುನಾವಣೆ ನಡೆದಾಗ 2020ರಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಾಗ ಮತ್ತೆ LDF ಹಾಗಾದ್ರೆ ಪಿನರಾಯಿ ವಿಜಯನ್ ಇದು ಎರಡನೇ ಅವಧಿ ಆಗಿರೋದು. ಎರಡನೇ ಅವಧಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಪಿನರಾಯಿ ವಿಜಯನ್ ಹಿಂದುಳಿದ ವರ್ಗ ಇಳವಾ ಸಮುದಾಯದ ಪ್ರತಿನಿಧಿ ಆಗಿಬಿಟ್ಟು ಅವ್ರು ಭಾಳ ಯಶಸ್ವಿ ಚಾಣಾಕ್ಷ ರಾಜಕಾರಣಿ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಥರ ಪ್ರಧಾನಮಂತ್ರಿ ಜೊತೆಗೆ ಜಗಳಕ್ಕೆ 1-to-1 ಜಗಳಕ್ಕೆ ಇಳಿಯಿಲ್ಲ. ಅವ್ರು ಏನಿದ್ರು ಕೂಡ BJP ಸಿದ್ಧಾಂತವನ್ನು ಖಂಡಿಸ್ತಾರೆ, ಕೋಮುವಾದ ಇತ್ಯಾದಿ ಮುದಲಿಸ್ತಾ ಇರ್ತಾರೆ ಅಷ್ಟೇ ಹೊರತು ಅವರ ರಾಜ್ಯದ ಹಿತಾಸಕ್ತಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜೊತೆಗೆ ಆಡಳಿತಾತ್ಮಕವಾಗಿ ಭಾಳ ಸುಮಧುರವಾದ ಬಾಂಧವ್ಯವನ್ನು ಯಾವ ರೀತಿ ರೂಢಿಸ್ಕೊಂಡಿದ್ರು ಅಂತಂದರೆ, ಪ್ರತಿ 3 ತಿಂಗಳಿಗೊಮ್ಮೆ ನರೇಂದ್ರ ಮೋದಿಯವರು ಕೇರಳಕ್ಕೆ ಹೋಗ್ಬಿಟ್ಟು ಒಂದಿಲ್ಲ ಒಂದು ಹೊಸ ಯೋಜನೆಯನ್ನು ಕಾರ್ಯಗತಗೊಂಡು ಪೂರ್ಣಗೊಳಿಸಿರೋ ಕೇಂದ್ರ ಸರ್ಕಾರದ ಯೋಜನೆಯನ್ನು ಲೋಕಾರ್ಪಣೆ ಮಾಡ್ತಾ ಬಂದ್ಬಿಟ್ರು.
ಅದು ಬಂದರು ಯೋಜನೆ ಆಗಲಿ, ಹೆದ್ದಾರಿ ಯೋಜನೆ ಆಗಿರಲಿ, ಪ್ರತಿ 3 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿಯವರು ಸರ್ಕಾರಿ ಸಮಾರಂಭ ಅಲ್ಲಿ ನಡೀತಾ ಇತ್ತು. ಪಕ್ಕದಲ್ಲಿ ವಿಜಯನ್ ಕೂತಿರ್ತಾ ಇದ್ರು, ಇಬ್ಬರು ಭಾಳ ಆಹ್ಲಾದಕರವಾಗಿ ಪರಸ್ಪರ ಸಂಭಾಷಣೆ ಮಾಡ್ತಾಯಿದ್ರು. ಆ ರೀತಿ ಕೇಂದ್ರ ಸರ್ಕಾರದಿಂದ ಈ ಕರ್ನಾಟಕ ಸರ್ಕಾರ ಥರ ಗೊಣಗಾಡ್ತಾ ಕೂತ್ಕೊಳ್ಳಿಲ್ಲ, ಅಥವಾ ಹೀನಾಮಾನವಾಗಿ ಮೋದಿಯನ್ನು ನಿಲ್ಲಿಸೋದು, ಅವರ ನೀತಿ ಆಯೋಗ ಸಭೆ ಬಹಿಷ್ಕರಿಸೋದು ಇತ್ಯಾದಿ ಮಾಡಲೇ ಇಲ್ಲ. ಅವರು ಆಡಳಿತ ಮತ್ತು ರಾಜಕೀಯ ವಿರೋಧ ಮತ್ತು ಆಡಳಿತಾತ್ಮಕ ಸಹಕಾರ, ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಹೇಗೆ ವ್ಯವಹರಿಸಬಹುದು ಅನ್ನೋದನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ಸಾಬೀತು ಮಾಡಿದರು ಈ ಪಿಣರಾಯಿ ವಿಜಯನ್. ಹಾಗಾಗಿ ಮತ್ತೆ LDF ಗೆಲ್ಲೋ ಸಾಧ್ಯತೆ ಅಂತ ಇದೆ ಈ ಸಮೀಕ್ಷೆ ತೋರಿಸ್ತಾ ಇದೆ. ಹಿಂದಿನ ಚುನಾವಣೆಯಲ್ಲಿ BJP ಒಂದು ದೊಡ್ಡ ಪ್ರಯೋಗ ನಡೆಸ್ಬಿಡ್ತು. ಈ ಇಡೀ ಭಾರತದಾದ್ಯಂತ ಈ ಮೆಟ್ರೋ ರೈಲು ಮಾರ್ಗದ ಪಿತಾಮಹ ಅನಿಸ್ಕೊಂಡಿದ್ದ ಶ್ರೀಧರನ್, ಅವ್ರಿಗೆ 82 ವಯಸ್ಸಾಗಿತ್ತು, ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸ್ಬಿಟ್ಟು ತನ್ನ ಸತ್ವ ಪರೀಕ್ಷೆ ಮಾಡ್ಕೊಳ್ತು. ಅದು ಯಶಸ್ವಿ ಆಗಲಿಲ್ಲ, ಯಾಕಂದರೆ ಬೇರೆ ಮಟ್ಟದಲ್ಲಿ ಸಂಘಟನೆ ಇರಲಿಲ್ಲ. ಈ ಮಧ್ಯೆ ಒಂದು ಬದಲಾವಣೆ ಬಂದಿದ್ದೇನು ಅಂತಂದರೆ, ಕರ್ನಾಟಕದಿಂದ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದಲ್ಲೂ ಸಚಿವರೂ ಆಗಿದ್ದ ಉದ್ಯಮಪತಿ ಮತ್ತು ಮಾಧ್ಯಮಗಳು ಏಷ್ಯಾನೆಟ್ ಇಡೀ ಮಾಧ್ಯಮ ಸಂಸ್ಥೆಯ ಸಂಸ್ಥಾಪಕ ರಾಜೀವ್ ಚಂದ್ರಶೇಖರ್ ಅವ್ರನ್ನ BJP ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು. ಸೊ ರಾಜೀವ್ ಚಂದ್ರಶೇಖರ್ ಬಂದ ಮೇಲೆ ಆಗಿರೋ ಪರಿಣಾಮ ಏನು ಅಂತಂದರೆ, ರಾಜಧಾನಿ ತಿರುವನಂತಪುರದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅನಿರೀಕ್ಷಿತ ಗೆಲುವನ್ನು ಸಾಧಿಸಿತ್ತು. ಈಗಾಗಲೇ ಮೇಯರ್ ಪಟ್ಟ ಸಿಕ್ಬಿಟ್ಟಿದೆ BJPಗೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ವಾತಾವರಣದಲ್ಲಿ ಒಂದು ಸಂಚಲನ ಮೂಡಿದೆ. ಮೋದಿಯವರು ಕೂಡ ಪದೇ ಪದೇ ಸುಮಾರು 2-3 ತಿಂಗಳಿಗೊಮ್ಮೆ ಒಂದಿಲ್ಲ ನೆಪದಲ್ಲಿ ಕೇರಳಕ್ಕೆ ಹೋಗಿ ಒಂದು ಬೃಹತ್ ಗಾತ್ರದ ಯೋಜನೆಗಳನ್ನು ಅವ್ರು ಕೊಡ್ತಾ ಬಂದಿದ್ದಾರೆ ಅಲ್ಲಿ ಜನಕ್ಕೆ. ಹಾಗಾಗಿ BJP ಅಸ್ತಿತ್ವ ಈ ಚುನಾವಣೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಅದು ಕೂಡ ಸಾಬೀತಾಗೋ ಸಾಧ್ಯತೆ ಇದೆ. ಆಮೇಲೆ ಕಾಂಗ್ರೆಸ್ಸಲ್ಲಿ ಓಮನ್ ಚಾಂಡಿ ಅವರು ತೀರ್ಕೊಂಡ ಮೇಲೆ ಮತ್ತೊಬ್ಬ ಸಮರ್ಥ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಲಿಕ್ಕೆ ಯಾರೂ ಇಲ್ಲ ಅಲ್ಲಿ. ಈ KC ವೇಣುಗೋಪಾಲ್ ತಮ್ಮಂತಾವು ಆ ಥರ ಅನ್ಕೊಂಡಿದ್ದಾರೆ. ವೇಣುಗೋಪಾಲು, ರಮೇಶ್ ಚೆನ್ನಿತಾಲ, VD ಸತೀಶನ್ ಅಲ್ಲಿ CM ಪೋಸ್ಟ್ಗೆ ಬಹಳ ದೊಡ್ಡ ಮಟ್ಟದ ಇದ್ದಾರೆ. ಆದರೆ ಒಬ್ಬ ಏಕಮೇವ ಅಭ್ಯರ್ಥಿ, ಸರ್ವಸಮ್ಮತ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಯಾರೂ ಇಲ್ಲ. KC ವೇಣುಗೋಪಾಲ್ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಭಾಳ ಮುಖ್ಯ ನಾಯಕ ಅನಿಸ್ಬೋದು, ಕೇರಳದಲ್ಲಿ ಭಾಳ ವಿವಾದಗ್ರಸ್ತ ವ್ಯಕ್ತಿ. ಹೀಗಾಗಿ ಆಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ 2 ಸಾರಿ ವಯನಾಡು ಕ್ಷೇತ್ರದಿಂದ ಪ್ರಚಂಡ ಬಹುಮತಕ್ಕೆ ಗೆದ್ದು ಹೋದರೂ ಕೂಡ ಅದ್ರ ಪರಿಣಾಮ ಮತ್ತು ಇತರ ಕ್ಷೇತ್ರಗಳಿಗೂ ವ್ಯಾಪಿಸಿದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಒಂದು ಸುಸ್ಥಿರವಾದ ಸೈದ್ಧಾಂತಿಕ ಸ್ಪಷ್ಟತೆನೇ ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರ ಕಾಲದಲ್ಲಿ ಎಲ್ಲ ಗಲಿಬಿಲಿ ಆಗೋಗ್ಬಿಟ್ಟಿದೆ ನೋಡಿ. 1 ವರ್ಷ ಹೋದಲ್ಲಿ ಬಂದಲ್ಲಿ ಮೀಸಲಾತಿ, ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತಾ ಇದ್ರು, ಈಗ ಅದನ್ನು ಮರ್ತು ಬಿಟ್ರು. ಈಗ ಎಪ್ಸ್ಟಿನ್ ಫೈಲು ಇತ್ಯಾದಿ ಅದನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕಾಂಪ್ರಮೈಸ್ ಅಂತ ಮೋದಿ ಸರೆಂಡರ್ ಅಂತ. ಈಗಾಗಲೇ ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇರುತ್ತೆ, ಅವ್ರು ಸಿಲೆಬಸ್ ಚೇಂಜ್ ಆಗ್ತಾ ಇರೋದ್ರಿಂದ ಜನಕ್ಕೂ ಕೂಡ ಗೊಂದಲ. ಈ ಕಾಂಗ್ರೆಸ್ ಅಂದರೆ ಯಾತಕ್ಕೆ ನಿಲ್ಲುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಆಪರೇಷನ್ ಸಿಂಧೂರದ ನಂತರ ಭಾರತದ ಪಾರ್ಲಿಮೆಂಟ್ರಿ ನಿಯೋಗಗಳ ಪೈಕಿ ಒಂದರ ನಾಯಕತ್ವ ವಹಿಸಿದ ಶಶಿ ತರೂರ್, ಕಾಂಗ್ರೆಸ್ನ ಅತ್ಯಂತ ಸುಸಂಸ್ಕೃತ, ಸಭ್ಯ, ವಿದ್ಯಾವಂತ ಮತ್ತು ಜಾಗತಿಕ ರಾಜತಾಂತ್ರಿಕ ವಿದ್ಯಮಾನಗಳ ಅರಿವಿರುವಂಥ ಒಬ್ಬ ಪ್ರಚಂಡ ನಾಯಕ, ಪ್ರತಿಭಾಶಾಲಿ ನಾಯಕರನ್ನು ಸೈಡ್ಲೈನ್ ಮಾಡಿಬಿಡ್ತು ಕಾಂಗ್ರೆಸ್. ಆ ಶಶಿ ತರೂರನ್ನ ಅವ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಬಂದಿದೆ, ಅವ್ರಿಗೆ ಅವಮಾನಿಸ್ತಾ ಬಂದಿದೆ. ಅದರ ಪರಿಣಾಮ ಕೂಡ ಆ ಕಾಂಗ್ರೆಸ್ಗೆ ಭಾಳ ಸೆಟ್ ಬ್ಯಾಕ್ ಅದು ಕೇರಳದಲ್ಲಿ. ಅಂದರೆ ಒಂದು ನನಗೆ ಅರ್ಥ ಆಗಲಿಲ್ಲ ಏನಂತಂದರೆ, ಈಗ ಒಂದು ತಿಂಗಳ ಹಿಂದೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ಜಯಬೇರಿ ಬಾರಿಸ್ತು, ಸಾಕಷ್ಟು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಗೆಲುವನ್ನು ಸಾಧಿಸ್ತು. ಆದರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದು ಕಡೆ, ಅಲ್ಲಿ ಇನ್ನೊಂದು ಆಗ್ತಾ ಇದೆ. ಕೇರಳದಲ್ಲಿ ಮುಸ್ಲಿಂ ರಾಜಕಾರಣ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮುಸ್ಲಿಂ ಲೀಗ್ ವರ್ಸಸ್ ಜಮಾತಿ ಇಸ್ಲಾಂ ಅನ್ನುವಂಥ ಒಂದು, ಅಂದರೆ ಮೇನ್ ಸ್ಟ್ರೀಮ್ ಮುಸ್ಲಿಂ ಪಾಲಿಟಿಕ್ಸ್ ವರ್ಸಸ್ ಎಕ್ಸ್ಟ್ರೀಮ್ ಮುಸ್ಲಿಂ ಪಾಲಿಟಿಕ್ಸ್ ಅನ್ನುವಂಥದ್ದು. ಜಮಾತಿ ಇಸ್ಲಾಮಿ ವಿರುದ್ಧ ಪಿಣರಾಯಿ ವಿಜಯನ್ ಮಾತಾಡ್ತಾರೆ, ಆದರೆ ಮುಸ್ಲಿಂ ಲೀಗ್ ವಿರುದ್ಧ ಮಾತಾಡಲ್ಲ. ಈ ರೀತಿಯ ಒಟ್ಟಾರೆ ಅಲ್ಲೂ ಕೂಡ ಅಸ್ಸಾಂನಲ್ಲಿ ಆದ ಹಾಗೇನೆ ಮುಸ್ಲಿಂ ಕನ್ಸಾಲಿಡೇಷನ್ ಏನಾದ್ರು ಆಗುತ್ತಾ ನೋಡಿ. ಮುಸ್ಲಿಂ ಲೀಗ್ ಅದು ಸ್ವಾತಂತ್ರ್ಯ ಬಂದಾಗಿಂದ ತನ್ನ ಅಸ್ತು ತುಳಿಸ್ಕೊಂಡು ಬಂದ್ಬಿಟ್ಟಿದೆ ಕೆಲವು ರಾಜ್ಯಗಳಲ್ಲಿ. ಅದು ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಹುಟ್ಟಾಕಿದ ಪಕ್ಷ ಆದರೂ ಕೂಡ ಭಾರತದಲ್ಲಿ ಉಳ್ಕೊಂಡ್ಬಿಡ್ತು ಸ್ವತಂತ್ರ ಭಾರತದಲ್ಲಿ. ಈ ಜಮಾತೆ ಇಸ್ಲಾಮಿ ಕಳೆದ 20 ವರ್ಷಗಳ ಮುಸ್ಲಿಂ ಮತೀಯವಾದ ಏನಿದೆ, ಉಗ್ರಗಾಮಿತ್ವ ಏನಿದೆ, ಅದನ್ನು ಪ್ರತಿನಿಧಿಸ್ತಾ ಇದೆ. ವೆಲ್ಫೇರ್ ಪಾರ್ಟಿ ಅನ್ನೋ ಹೆಸರಲ್ಲಿ ಮುಸ್ಲಿಮ್ರಲ್ಲಿ ಕೂಡ ಅದ್ರ ಬಗ್ಗೆ ಆತಂಕ, ಒಂಥರ ಹಿಂಜರಿತಾ ಇರೋ ಸಾಧ್ಯತೆ ಇದೆ. ಇದು ಮುಸ್ಲಿಂ ಲೀಗ್ ಯಾವತ್ತೂ ಕೂಡ ಈ ಸ್ವಘೋಷಿತ ಸೆಕ್ಯುಲರ್ ಮೈತ್ರಿಕೂಟಗಳ ಜೊತೆ ಗುರುತಿಸ್ತಾ ಬಂದ್ಬಿಟ್ಟಿದೆ. ಅದ್ರ ಜೊತೆಗೆ ಅಲ್ಲಿ ಕ್ರಿಶ್ಚಿಯನ್ರು ಕೂಡ ಭಾಳ ಸಶಕ್ತವಾದ ಒಂದು ರಾಜಕೀಯ ಶಕ್ತಿ ಕೇಂದ್ರವಾಗಿದ್ದಾರೆ. ಅಲ್ಲಿ ಈ ಲವ್ ಜಿಹಾದ್ ವಿಚಾರದಲ್ಲಿ BJP ಮತ್ತು ಅಲ್ಲಿನ ಕ್ರಿಶ್ಚಿಯನ್ರೆಲ್ಲರೂ ಒಂದೇ ವೇವ್ಲೆಂಗ್ತಲ್ಲಿದ್ದರು, ಒಂದೇ ಕಡೆ. ವಕ್ಫ್ ವಿಚಾರದಲ್ಲೂ ಹಾಗೆ ಆಯಿತು. ಹಾಗಾಗಿ ಕೇರಳದಲ್ಲಿ ಒಂದು ದೊಡ್ಡ ಒಂದು ಏನು ಹೇಳ್ಬೋದು ಅಂತ ವಿಚಾರ ಮಂಥನ ನಡೀತಾ ಇದೆ, ಸಮುದ್ರ ಮಂಥನ ಥರ. ಅನೇಕ ವಿಷಯಗಳ ಬಗ್ಗೆ, ವಿವಾದಾತ್ಮಕ ವಿಷಯಗಳ ಬಗ್ಗೆ ಅದು
ಗುರುವಾರ ಅಯ್ಯಪ್ಪನ ಟೆಂಪಲ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಮತ್ತೊಂದಿರ್ಬೋದು, ಆಮೇಲೆ ಹಿಂದೆ ಈ ಲವ್ ಜಿಹಾದ್ ವಿಚಾರ ಇರ್ಬೋದು, ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ವಿಚಾರ ಇರ್ಬೋದು. ಸೊ ಸಾಕಷ್ಟು ಅಲ್ಲಿನ ಸಾಕ್ಷರತಾ ಪ್ರಮಾಣ, ರಾಜಕೀಯ ಜಾಗೃತಿಯ ಪ್ರಮಾಣ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಭಾಳ ಉತ್ತಮವಾಗಿದೆ. ಆಮೇಲೆ ಕೇರಳ ರಾಜಕಾರಣ ಕರ್ನಾಟಕದಷ್ಟು ದುಬಾರಿ ರಾಜಕಾರಣ ಕೂಡ ಅಲ್ಲ. ಅಲ್ಲಿ ಹಣದ ಪ್ರಭಾವ ಇಲ್ಲಿ ಥರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕೇರಳದ MLAಗಳು ಮಿನಿಸ್ಟ್ರುಗಳು ಇಲ್ಲಿ ಬಂದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ಕರ್ನಾಟಕದಲ್ಲಿ ಇಷ್ಟು ಕೊಟ್ಟಂತ ದುಡ್ಡು ಖರ್ಚು ಮಾಡ್ತಾರಾ ಅಂತ ಅವ್ರಿಗೆ ಪಾಪ ಆಘಾತ ಆಗ್ತಾ ಇರುತ್ತೆ. ಯಾಕಂದ್ರೆ ಎಷ್ಟು ದುಡ್ಡು ಕೊಟ್ಟರು ಕೂಡ ಖರೀದಿ ಮಾಡಲಾಗದಷ್ಟು ಜಾಗೃತವಾಗಿರೋ ಮತದಾರರಿದ್ದಾರೆ, ಸ್ವಾಭಿಮಾನಿ ಮತದಾರರು. ಹಾಗಾಗಿ ಕಮಿಟೆಡ್ ಮತದಾರರು ಎಷ್ಟರ ಮಟ್ಟಿಗೆ ತಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಂಡಿದ್ದಾರೆ ಅದ್ರ ಮೇಲೆ ಚುನಾವಣಾ ಫಲಿತಾಂಶ ಬರುತ್ತೆ. ಆದರೆ ಈ ಹಂತದಲ್ಲಿ ಚುನಾವಣಾ ವೇಳಾಪಟ್ಟಿ ಘೋಷಣೆ ಮಾಡಿದ ಹಂತದಲ್ಲಿ ಪಿಣರಾಯಿ ವಿಜಯನ್ ವ್ಯಕ್ತಿಗತವಾದ ವರ್ಚಸ್ಸೇನು ಕಡಿಮೆ ಆಗಿಲ್ಲ. ನೋಡಿ, ಈ ಅವಧಿಯಲ್ಲಿ ಒಂದು ದೊಡ್ಡ ಕರ್ಮಕಾಂಡ ಕೂಡ ನಡೆದಿತ್ತು. ಅದು ಯಾರೋ ಒಬ್ಬ ಹೆಣ್ಮಗಳು ಇವ್ರಿಗೆ ಆಪ್ತಳಾಗಿದ್ದವಳು, ಗೋಲ್ಡ್ ಸ್ಮಗ್ಲಿಂಗ್ ಹಗರಣ ಅದೆಲ್ಲ ನಡೆದಿತ್ತು. ಇವರ ಮುಖ್ಯ ಕಾರ್ಯದರ್ಶಿ ದೊಡ್ಡ ಆರೋಪ, ಚೀಫ್ ಮಿನಿಸ್ಟರ್ ಆಫೀಸ್ ಮೇಲೆ ಆರೋಪ. ಹೌದು, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಅಧಿಕಾರಿ ಕೂಡ ಜೈಲಿಗೆ ಹೋಗಿ ಬಂದ್ರು. ಅದೆಲ್ಲ ಅದು ಯಾವುದು ಇವರ ವರ್ಚಸ್ಸಿಗೇನು ವ್ಯತ್ಯಾಸ ಮಾಡಲಿಲ್ಲ. ಸೊ ಪಿಣರಾಯಿ ವಿಜಯನ್ ಚಾಣಾಕ್ಷತೆ ಏನಿದೆ ಮತ್ತೆ ಕೈ ಹಿಡಿಬಹುದು ಅಂತ ಕಾಣುತ್ತೆ ಬಹುಶಃ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇದು ಬಹಳ ವ್ಯಕ್ತಿಗತವಾಗಿ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದ್ರೆ ತಮ್ಮ ವಂಶದ ಮತ್ತೊಂದು ಬ್ರಾಂಚ್ ಆಫೀಸ್ ತರ ಮಾಡ್ಕೊಂಡ್ಬಿಡ್ತಾರೆ. ನೆಹರು ಕುಟುಂಬದ ಬ್ರಾಂಚ್ ಆಫೀಸ್ ಕೇರಳ ವಯನಾಡ್ ಕ್ಷೇತ್ರ. ಅಂದ್ರೆ ಇಲ್ಲಿ ಒಂದು ವಿಶಿಷ್ಟತೆ ಏನು ಅಂದ್ರೆ, ಒಂದು ವೇಳೆ LDF ಸೋತ್ರೆ ಬಹುಶಃ ಇಡೀ ಭಾರತದಲ್ಲಿ ಎಲ್ಲೂ ಸಹ ಕಮ್ಯುನಿಸ್ಟ್ ಪಕ್ಷಗಳು ಯಾವುದೇ ರೀತಿಯಲ್ಲೂ ಅಧಿಕಾರದಲ್ಲಿ ಇಲ್ದಂಗೆ ಆಗುತ್ತೆ. ಒಟ್ಟಾರೆ ಒಂದು ಹೊಸದೊಂದು ಮಜಲು ಶುರುವಾಗ್ಬಿಡುತ್ತೆ. ಒಂದು ವೇಳೆ ಕಾಂಗ್ರೆಸ್ ಏನಾದ್ರು ಸೋತ್ರೆ ಇನ್ನು ಮುಂದಿನ ಯಾವ ಚುನಾವಣೆಯಲ್ಲೂ ಗೆಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ದು. ಕೇರಳ ಅಷ್ಟು ಸಂಕೀರ್ಣವಾದಂಥ ಒಂದು ರಾಜ್ಯ. ಕಮ್ಯುನಿಸ್ಟ್ ಪಕ್ಷವನ್ನು ಮೂಲೋತ್ಪಾದನೆ ಮಾಡುವಷ್ಟ ಶಕ್ತಿ ಈ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಮಾತ್ರ ಆ ಶಕ್ತಿ ಇತ್ತು. 33 ವರ್ಷಗಳ ಕಮ್ಯುನಿಸ್ಟ್ ಏಕಾಧಿಪತ್ಯದ ಭದ್ರಕೋಟೆಯನ್ನು ಒಡೆದಾಕ್ಬಿಟ್ರು, ಕಾಂಗ್ರೆಸ್ಸನ್ನು ಮೂಲಗುಂಪು ಮಾಡಿಬಿಟ್ರು, ಕೊನೆ ಕಮ್ಯುನಿಸ್ಟರು ಚಿಂದಿಯಾಗಿ ಹೋಗ್ಬಿಟ್ರು. ಆ ಥರದ ಪ್ರಚಂಡ ವ್ಯಕ್ತಿತ್ವದ ನಾಯಕರು ಯಾರೂ ಇಲ್ಲ. ಅಷ್ಟು ಬೇಗ ಕೇರಳದಿಂದ ಕಮ್ಯುನಿಸ್ಟ್ ಭದ್ರಕೋಟೆ ಛಿದ್ರವಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕಾಂಗ್ರೆಸ್ಸಲ್ಲಿ ಆ ಥರ ಅಷ್ಟೊಂದು ಎದೆಗಾರಿಕೆ ಇರೋ ನಾಯಕರು ಯಾರು ಕಾಣಿಸ್ತಾ ಇಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ನೋಡಿ, ರಾಹುಲ್ ಗಾಂಧಿ ನ್ಯಾಯವಾಗಿ ಒಂದು ರಾಜಕೀಯ ತರ್ಕವನ್ನು ಅನುಸರಿಸೋವಾಗ ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಕೇರಳ ಚುನಾವಣೆ ಉಸ್ತುವಾರಿ ಮಾಡಬೇಕಾಗಿತ್ತು. ಆಕೆ ಕೇರಳದಿಂದ 4.5 ಲಕ್ಷ ಮತಗಳಿಂದ ಗೆದ್ದು ಬಂದಾರೆ ಉಪಚುನಾವಣೆಯಲ್ಲಿ. ಅದ್ರ ಬದಲು ಆಕೆಗೆ ಆಸಾಮ್ ಕಳಿಸ್ಬಿಟ್ರು. ಆ ಉದ್ದೇಶ ಅರ್ಥ ಆಗ್ತಾ ಇಲ್ಲ. ಅವ್ರೇನೆ ಆಕೆನೇ ಇದನ್ನೊಂದು ಸವಾಲಾಗಿ ತಗೋಬೇಕಾಗಿತ್ತು. ಕೇರಳದಲ್ಲಿ ನಾನು ಗೆಲ್ಸ್ಕೊಂಡ್ಬರ್ತೇನೆ, ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ತರ್ತೇನೆ ಅಂತಂದ್ಬಿಟ್ಟು ಸ್ವತಃ ತಾನೇ ಪ್ರಚಾರದ ಸಾರಥ್ಯ ವಹಿಸ್ಕೋಬೇಕಾಗಿತ್ತು. ಅದು ಆ ಅವಕಾಶ ಅವ್ರ ಪಕ್ಷವೇ ಅವ್ರಿಗೆ ಕೊಟ್ಟಿಲ್ಲ. ಹೀಗಾಗಿ ಈ ಹಂತದಲ್ಲಿ LDF ಮತ್ತೆ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ BJP ಮತ್ತೊಮ್ಮೆ ತಿರುವನಂತಪುರ ಮಹಾನಗರ ಪಾಲಿಕೆ ಚುನಾವಣೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಏನು ತೋರಿಸ್ತೋ ಅದೇ ರೀತಿ ಒಂದು 3-4 ಕ್ಷೇತ್ರ ಗೆಲ್ಬೋದು ಅಂತ ಕಾಣ್ತಿದೆ. ಇದೇ ಮೊದಲ ಬಾರಿಗೆ ಅಸೆಂಬ್ಲಿಗೆ ಪ್ರವೇಶ ಪಡ್ಕೋಬೋದು BJP. ಹೌದು, ಅಂದರೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಮತಗಳ ಕ್ರೋಢೀಕರಣ ಅಂತ ಏನು BJP ಟ್ರೈ ಮಾಡ್ತಾ ಇದೆ ಕೇರಳದಲ್ಲಿ, ಅದು ಎಷ್ಟರ ಮಟ್ಟಿಗೆ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಈ ಚುನಾವಣೆಯಲ್ಲಿ ಬಹುಶಃ ಗೊತ್ತಾಗುತ್ತೆ. ಇನ್ನು ಮೂರನೇದು ನೋಡೋದಾದರೆ ತಮಿಳುನಾಡು. ಸೊ ತಮಿಳುನಾಡಿನಲ್ಲಿ 234 ಸ್ಥಾನಗಳಲ್ಲಿ ಸರ್ವೆ ಪ್ರಕಾರ ಅಣ್ಣಾ DMK ಮತ್ತು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು. 39ರಿಂದ 40% ಓಟು ಅದು ತಗೊಳುತ್ತೆ. ಆಡಳಿತಾರೂಢ DMK ಮತ್ತು ಕಾಂಗ್ರೆಸ್ ಏನಿದೆ ಅವ್ರದ್ದು 104ರಿಂದ 114 ಸೀಟು. ಅಲ್ಲೂ ಏನು ತುಂಬ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಅಲ್ಲಿ ಅವ್ರದ್ದು 114ರಿಂದ 127, ಇವ್ರದ್ದು 104ರಿಂದ 114. ಇದು ಭಾಳ ಟೈಟ್ ಫೈಟ್ ಅಂತ ಕಾಣುತ್ತೆ. ಬಟ್ ಇಲ್ಲಿ ಭಾಳ ಮುಖ್ಯವಾಗಿ ಈಗ ರಾಜಕೀಯಕ್ಕೆ ಬಂದಿರುವಂಥ ಆ್ಯಕ್ಟರ್ ವಿಜಯ್ ಅವರ TVK ಪಕ್ಷ 6ರಿಂದ 12 ಸ್ಥಾನಗಳನ್ನು ತಗೊಳುತ್ತೆ ಅನ್ನುವಂಥ. ಒಂದು ವೇಳೆ ಇದು ಇದೇ ರೀತಿ ಮುಂದುವರೆದರೆ ಹಂಗ್ ಅಸೆಂಬ್ಲಿ ಕೂಡ ಆಗಬಹುದು. ಆಗ ವಿಜಯ್ ಭಾಳ ಕಿಂಗ್ ಮೇಕರ್ ರೋಲ್ ಪ್ಲೇ ಮಾಡ್ಬೋದು ಅನ್ನುವಂಥದ್ದು. ಈ ಸರ್ವೆ ಬಗ್ಗೆ ಏನು ಹೇಳ್ತೀವಿ? ಈ ಸರ್ವೆ ಈ ಆ್ಯಕ್ಟರ್ ವಿಜಯ್ ಅನ್ನೋ ಫ್ಯಾಕ್ಟರ್ನ ಭಾಳ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಈ ಥರ ಯಾವುದೇ ರಾಜಕೀಯ ಪಕ್ಷದ ನಾಯಕನು, ಪ್ರಧಾನಮಂತ್ರಿ ಮೋದಿಯವರನ್ನು ಸೇರಿದಂತೆ ಯಾರೂ ಕೂಡ ಈ ವಿಜಯ್ ಆಕರ್ಷಿಸಿರೋಷ್ಟು ದೊಡ್ಡ ಜನಸಮುದಾಯವನ್ನು ಆಕರ್ಷಿಸೋದು ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಸಾರ್ವಜನಿಕ ಸಭೆಯಲ್ಲಿ ಲಕ್ಷಾಂತರ ಜನ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬಂದು ಸೇರ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಆತ ಹೊಸಬ, ರಾಜಕೀಯ ತಿಳುವಳಿಕೆ ಎಷ್ಟು ಮಟ್ಟಿಗಿದೆ, ಆತನ ಭಾಷಣಗಳಲ್ಲಿ ಗಟ್ಟಿತನ ಇಲ್ಲ, ಅದೆಲ್ಲ ರಾಜಕೀಯ ವಿಮರ್ಶಕರು ಹೇಳ್ತಾ ಇದ್ದಾರೆ ನಿಜ. ಆದರೆ ಸೂಜಿಗಲ್ಲಿನಂತೆ ಆತ ಮತದಾರನ ಸೆಳೀತಾ ಇದ್ದಾನೆ. ಇದುವರೆಗೂ DMK ಮತ್ತು AIADMKಗೆ ನಿಷ್ಠರಾಗಿದ್ದವರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ, ಜನಸಾಮಾನ್ಯರು. ಹೀಗಾಗಿ ಆದರೆ ನಿನ್ನೆ ಒಂದು ವಿದ್ಯಮಾನ ನಡೆದಿದೆ. ಒಂದು ಕಡೆ ಅವತ್ತೆಲ್ಲೋ ಕಾಲು ತುಳಿತದಲ್ಲಿ 40 ಜನ ಸತ್ತು ಹೋಗಿದ್ರು ಅಂತ ಅದಕ್ಕೆ ಸಂಬಂಧಪಟ್ಟ
CBI ವಿಚಾರಣೆ ಎದುರಿಸ್ತಾರೆ. ಇನ್ನೇ 7 ತಾಸು ಸತತವಾಗಿ CBI ವಿಚಾರಣೆ ಎದುರಿಸ್ತಿರೋ ಹಾಗೆ ಈ ವೇಳಾಪಟ್ಟಿ ಪ್ರಕಟ ಆಗೋಗ್ಬಿಡ್ತು. ಅದ್ರ ಜೊತೆಗೆ ಇನ್ನೊಂದು ಸುದ್ದಿ ಹರಿದು ಬಂದ್ಬಿಟ್ಟಿದೆ. ಈಗ BJP ಅಣ್ಣಾ DMK ಮೈತ್ರಿಕೂಟ ಈ ವಿಜಯ್ ಪಕ್ಷಕ್ಕೆ 80 ಸೀಟು ಮತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನು ಆಫರ್ ಮಾಡಿದೆ ಅಂತಂದ್ಬಿಟ್ಟು. ಬಹುಶಃ ನಿನ್ನೆ ಆ CBI ವಿಚಾರಣೆ ನಡೆಸಿದ್ದು ಇದಕ್ಕೋಸ್ಕರವಾ ಅಂತ. ಈ ರಾಜಕೀಯ ಅವ್ರನ್ನ ಏನಾದರೂ ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟು ತಮ್ಮ ಕಡೆ ಸೆಳೀಲಿಕ್ಕೆ ಈ ಥರದ್ದು ಏನಾದರೂ ಪ್ರಯತ್ನ ನಡೆಸ್ತಾ ಅಂತ. ಯಾಕಂದರೆ ಮೋದಿ ಅಮಿತ್ ಶಾ ಜೋಡಿಯ ರಾಜಕಾರಣ ಎಷ್ಟು ಸಂಕೀರ್ಣವಾಗಿರುತ್ತೆ, ನಿಗೂಢವಾಗಿರುತ್ತೆ, ಯಾರಿಗೂ ಹೇಳಿಕ್ಕಾಗಲ್ಲ. ಹೀಗಾಗಿ ಅಕಸ್ಮಾತ್ ವಿಜಯ್ ಏನಾದರೂ AIADMK ಜೊತೆ ಕೈ ಜೋಡಿಸಿದ್ರೆ, ಬಟ್ ಅವರು ಇದುವರೆಗೂ BJP ಸಿದ್ಧಾಂತ BJPಯನ್ನು ಒಂಥರ ಮೈಲಿಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಬಂದಿದ್ದಾನೆ. ಎಲ್ಲಿ ತಾನು ಈ ದ್ರಾವಿಡ ಸಿದ್ಧಾಂತಕ್ಕೆ ನಾನು ದ್ರೋಹ ಬಗೆದ್ಬಿಡ್ತೀನಿ ಅನ್ನೋ ಎಚ್ಚರಿಕೆ ಇಟ್ಕೊಂಡ್ಬಿಟ್ಟೆ ಮಾತಾಡ್ತಾ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಒಂದು ಬದಲಾವಣೆ ಬೇಕಾಗಿರೋದು ಕಳೆದ 58 ವರ್ಷಗಳಿಂದ ಸಶಕ್ತವಾಗಿ ಮುಂದುವರ್ಕೊಂಡು ಬಂದಿರೋ ಆ ದ್ರಾವಿಡ ಸಿದ್ಧಾಂತ ಏನಿದೆ ಅಂದರೆ ಬ್ರಾಹ್ಮಣ ವಿರೋಧ, ಹಿಂದಿ ವಿರೋಧ, ಬ್ರಾಹ್ಮಣ ನಿಂದನೆ, ಅದನ್ನೇ ಇಟ್ಕೊಂಡ್ಬಿಟ್ಟು ಆ ದ್ರಾವಿಡ ಪಕ್ಷಗಳು ಪರಸ್ಪರ ಪೈಪೋಟಿ ನಡೆಸ್ತಾ ಬಂದುಬಿಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, ತೀರಾ ಮಾದರಿಯಾದ ಒಂದು ರಾಜಕಾರಣ ನಡೆಸಿದ್ರ ಇಲ್ಲ. ಎಲ್ಲ ಥರದ ಇತರ ರಾಜ್ಯಗಳಲ್ಲಿ ಕಾಣುವಂಥ ಜಾತೀಯತೆ, ವ್ಯಕ್ತಿ ಪೂಜೆ, ಭಟ್ಟಂಗಿತರ, ಕುಟುಂಬ ರಾಜಕಾರಣ ಎಲ್ಲ ಅನಿಷ್ಟಗಳಿಗೆ ಕೂಡ ಪ್ರಾತಿನಿಧಿಕವಾಗಿದೆ. ಮತ್ತು ಭ್ರಷ್ಟಾಚಾರ ಎಲ್ಲ ಇದ್ದಾರೆ ಹೇಳೋದು. ಅದು ವ್ಯಾಪಕವಾದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಎಲ್ಲವೂ ದೊಡ್ಡ ಪ್ರಮಾಣದಲ್ಲಿ. ಆಮೇಲೆ ಈ ಗ್ಯಾರಂಟಿ ರಾಜಕಾರಣ ಕರ್ನಾಟಕ ಹೊಸದು. ಅಲ್ಲಿ MGR ಕಾಲದಿಂದ ಗ್ಯಾರಂಟಿ ರಾಜಕಾರಣ ಒಂದು ರೂಪದಲ್ಲಿ ಬಂದೇ ಬಿಟ್ಟಿದೆ. ಟಿವಿ ಕೊಟ್ಟಿದ್ದು ಮೊದಲು ಜಯಲಲಿತಾ ಅವ್ರು ಶುರು ಮಾಡಿಬಿಟ್ರೆ ಅದನ್ನ ಕಲರ್ ಟಿವಿ ಕೊಡೋದು, ಮಿಕ್ಸಿ ಗ್ರೈಂಡರ್ಗಳನ್ನ ಕೊಡೋದು ಇತ್ಯಾದಿ ಎಲ್ಲ ನಡೀತಾ ಇತ್ತು. ರೆಫ್ರಿಜರೇಟರ್ ಕೊಡೋದು ಇದೆಲ್ಲ ಜನಬಳಕೆ ವಸ್ತುಗಳನ್ನ ಕೊಡ್ತಾ ಇದ್ರು. ಇದೀಗ ಕರ್ನಾಟಕ ಒಂದು ಹೊಸ ಮಾದರಿ ಸೆಟಪ್ ಮಾಡಿಬಿಡ್ತಲ್ಲ, ನಗದು ಹಣ ವಿಲೇವಾರಿ ಮಾಡೋದು. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಲ್ಲೂ ಮಾದರಿ ಆಗೋಗ್ಬಿಟ್ಟಿದೆ. ಅವ್ರಿಗಾಗಲೇ ಅಡ್ವಾನ್ಸ್ ಕೊಟ್ಬಿಟ್ರು, 4,000-5,000 ಹಾಕ್ಬಿಟ್ರು ಎಲ್ಲರ ಅಕೌಂಟ್ಗೆ, ಹೆಣ್ಮಕ್ಳಿಗೆ. ಬಟ್ ಅದೆಲ್ಲ ಮೀರಿ ಅಲ್ಲಿ ಜನಕ್ಕೂ ಕೂಡ ಈ ಕರುಣಾನಿಧಿ ಕುಟುಂಬದ ಏಕಾಧಿಪತ್ಯದ ಬಗ್ಗೆ ಬೇಸರ ಆಗಿರ್ಬೋದು. ಅದನ್ನು ಗಮನಿಸ್ಬಿಟ್ಟೆ ವಿಜಯ್ ಇಳಿದಿದ್ದು. ಆ ವಿಜಯ್ ಕೂಡ ಒಂದು ಟೈಮಿಂಗ್ ಚೆನ್ನಾಗಿದೆ, ಅವರು ರಾಜಕೀಯ ಪ್ರವೇಶ ಮಾಡಿದ್ರು, ರಂಗ ಪ್ರವೇಶ ಮಾಡಿದ್ರು. ಸ್ಟಾಲಿನ್ ಅಲ್ಲೂ 2ನೇ ಅವಧಿ ಕಂಟಿನ್ಯೂಸ್ ಆಗಿ ಇರೋದು. ಅಲ್ಲೂ ಕೂಡ ಆಂಟಿ ಇನ್ಕಂಬೆನ್ಸಿ ಸಹಜವಾಗಿರುತ್ತೆ. ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟಿವೆ. ಬಟ್ ಬರ್ತಾ ಏನಾಗ್ಬಿಡ್ತು, ಇವತ್ತಿನ ಸಿನಿಕ ವಾತಾವರಣದಲ್ಲಿ ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತು ಆಗ್ತಾನೆ ಇಲ್ಲ. ಜನಸಾಮಾನ್ಯರು ಯಾರು ಮೊದಲಿನ ಥರ ಕೆರಳ್ತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ. ಅಯ್ಯೋ ನಾವೇನೂ ಮಾಡ್ಲಿಕ್ಕಾಗಲ್ಲ ಅನ್ನೋದು ಅಸಹಾಯಕ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇರೋರಲ್ಲಿ ಯಾರು ಒಳ್ಳೆಯವರ AIADMK ಪಕ್ಷ ಕೂಡ ಇಂಥ ಆರೋಪಗಳಿಂದೇನು ಮುಕ್ತವಾಗಿಲ್ಲ. ಅವರ ಪರಮೋಚ್ಚ ನಾಯಕಿ ಆಕೆನೆ ನಮ್ಮ ಪರಪ್ಪನ ಅಗ್ರಹಾರ ಜೈಲು ಸೇರ್ಬೇಕಾಗಿ ಬಂತು. ಆಕೆ ನಂಬರ್ 2 ಶಶಿಕಲಾ ಕೂಡ, ಆಕೆ ಕೂಡ 4 ವರ್ಷ ಜೈಲಲ್ಲಿ ಹೋದ್ಲು. ಸೊ ತಮಿಳುನಾಡು ರಾಜಕಾರಣ ಬಹಳ ನೋಡಿ, ತಮಿಳುನಾಡಿನ ಜನ ಮಾತ್ರ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿದ್ದಾರೆ ಇಡೀ ರಾಷ್ಟ್ರಕ್ಕೆ. ಇವತ್ತು ಬಹುರಾಷ್ಟ್ರೀಯ ಕಂಪನಿ ಗೂಗಲ್ನಂಥ ಕಂಪ್ನಿಯ ಮುಖ್ಯಸ್ಥ ಸುಂದರ್ ಪಿಚ್ಚೆಯಿಂದ ಹಿಡಿದು ಪೆಪ್ಸಿ, ಕೋಲಾ, ಇಂದಿರಾ ನೂಯಿವರೆಗೂ ಅವರೆಲ್ಲ ತಮಿಳುನಾಡು ಮೂಲದವ್ರೆ. ಅಷ್ಟೇ ಅಲ್ಲ, ಅಮೆರಿಕದ ಉಪಾಧ್ಯಕ್ಷ ಆಗಿದ್ದರು, ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿ ಆಗಿದ್ದ ಕಮಲಾ ಹ್ಯಾರಿಸ್ ಕೂಡ ತಮಿಳುನಾಡು ಮೂಲದವ್ರೆ. ಅಲ್ಲಿನ ಚೆಸ್ ಆಟಗಾರರು, ಅಲ್ಲಿನ ಕ್ರಿಕೆಟ್ ಆಟಗಾರರು, ಅಲ್ಲಿನ ಉದ್ಯಮಪತಿಗಳು ಎಲ್ಲರೂ ಕೂಡ ಇಡೀ ಜಗತ್ತಿನಾದ್ಯಂತ ಭಾರತಕ್ಕೆ ಕೀರ್ತಿ ತಂದುಕೊಟ್ರು ಕೂಡ ತಮಿಳುನಾಡು ತಾನು ಎಲ್ಲೋ ಒಂದು ಕಡೆ ಭಾರತ ಅನ್ನೋ ಒಕ್ಕೂಟ ರಾಜ್ಯದಿಂದ ಎಲ್ಲೋ ತಾನು ಪ್ರತ್ಯೇಕ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಬಂದ್ಬಿಟ್ಟಿದೆ. ಈ ತಮಿಳು ಪ್ರತ್ಯೇಕತಾವಾದ ಏನಿದೆ, ಈ ದ್ರಾವಿಡ ಪಕ್ಷಗಳ ಪ್ರತ್ಯೇಕತಾವಾದ, ಅದಕ್ಕೊಂದು ಪರ್ಯಾಯ ನ್ಯಾರೇಟಿವ್ ಡೆವಲಪ್ ಮಾಡ್ತಾ ಇದ್ರು ಯಾರು, ಅಣ್ಣಾಮಲೈ. ನಮ್ಮ ಕರ್ನಾಟಕದಲ್ಲಿ IPS ಆಗಿದ್ದವರು ರಾಜೀನಾಮೆ ಕೊಟ್ಟು BJP ರಾಜ್ಯಾಧ್ಯಕ್ಷರಾಗಿದ್ದರು. ಆದರೆ ಅಣ್ಣಾಮಲೈ ಕಾರ್ಯತಂತ್ರ ಅದು ವ್ಯವಹಾರಿಕವಾಗಿರಲಿಲ್ಲ ಅಂತ ಅನಿಸ್ಬಿಡ್ತು. ಲೋಕಸಭಾ ಚುನಾವಣೆ ಭಾಳ ಹಿನ್ನಡೆ ಆಗ್ಬಿಟ್ಟು BJP ಹೈಕಮಾಂಡ್ಗೂ ಏಕ್ದಮ್ AIADMK DMK ಎರಡನ್ನೂ ಎದುರು ಹಾಕೊಂಡ್ಬಿಟ್ಟು, ಅಂದರೆ ಸಾಕಷ್ಟು ಬೇರು ಮಟ್ಟದ ಸಿದ್ಧತೆ ಇಲ್ಲದೆ. ಹಾಗಾಗಿ ಆದರೆ ಅವರು ಹಿನ್ನೆಲೆಗೆ ಸರಿದಿರೋದ್ರಿಂದ BJPಗಲ್ಲಿ ಒಂದು ಗಟ್ಟಿ ಧ್ವನಿ ಕಾಣಿಸ್ತಾ ಇಲ್ಲ. ಪೂರ್ತಿ NDA ಮೈತ್ರಿಕೂಟದ ಮುಖವಾಣಿ ಪಳನಿಸ್ವಾಮಿ ಅನ್ನೋಂಗೆ ಆಗ್ಬಿಟ್ಟಿದೆ. AIADMK ಮಾಜಿ ಮುಖ್ಯಮಂತ್ರಿನೇ ಈ BJP ಪರವಾಗಿ ಮಾತಾಡೋಂಗೆ ಆಗ್ಬಿಟ್ಟಿದೆ. ಈ ಸಮೀಕ್ಷೆ ಕೂಡ ತೀರಾ ನೆಕ್ ಟು ನೆಕ್ ಫೈಟ್ ತೋರಿಸ್ತಾ ಇದೆ ಹೊರತು ಖಂಡಿತವಾಗಿ ಹೀಗೆ ಅಂತ ಹೇಳ್ತಾ ಇಲ್ಲ. ಇಲ್ಲ ನಿಮಗೆ ತಮಿಳುನಾಡು ಮತ್ತು ಕೇರಳ ಎರಡೂ ಕಡೆ ನೆಕ್ ಟು ನೆಕ್ಕೆ ತೋರಿಸ್ತಾ ಇದೆ. ತುಂಬ ಏನು ವ್ಯತ್ಯಾಸ ಕೇಕ್ ವಾಕ್ ಅಂತ ಇರೋದು ಅಸ್ಸಾಂನಲ್ಲಿ ಮಾತ್ರ. ಅದು ಬಿಟ್ಟರೆ ಇನ್ನು ನಾನು ನೆಕ್ಸ್ಟ್ ಬರ್ತೀನಿ ವೆಸ್ಟ್ ಬೆಂಗಾಲ್ನಲ್ಲಿ. ಬಹುಶಃ ಕೇಕ್ ವಾಕ್ ಅಂತಹ ಸರ್ವೆ ತೋರಿಸ್ತಾ ಇರೋದು ವೆಸ್ಟ್ ಬೆಂಗಾಲ್ ಕೂಡ ಅಂತ ಅನಿಸುತ್ತೆ. ಯಾಕಂತಂದರೆ 294 ಸ್ಥಾನಗಳಲ್ಲಿ ಈ ಸರ್ವೆ ಏನು ಹೇಳುತ್ತೆ ಅಂತಂದರೆ TMC 43ರಿಂದ 45%, ಅಂದರೆ 115ರಿಂದ 170 ಸ್ಥಾನಗಳು ಗಳಿಸ್ಬೋದು ಅನ್ನುವಂಥ ಒಂದು ಅಂದಾಜು. BJP ಅಥವಾ NDA 100ರಿಂದ 115 ಸ್ಥಾನಗಳು, ಅಂದರೆ ಹ್ಯೂಜ್ ಡಿಫ್ರೆನ್ಸ್ ಈವನ್ ಪ್ರೀಪೋಲ್ ಸರ್ವೆನಲ್ಲೂ ಕಾಣ್ತಾ ಇದೆ. ಸೊ ಕಾಂಗ್ರೆಸ್ಗೆ ಎಗೇನ್ ಅಲ್ಲಿ 5ರಿಂದ 7 ಸ್ಥಾನ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ನೆಗ್ಲಿಜಿಬಲ್. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ BJPಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದು ಬಹಳ
ದೂರನೇ ಉಳಿತು. ಇಷ್ಟೆಲ್ಲ ಅವಾಂತರಗಳ ನಡುವೆಯೂ ಇಷ್ಟೆಲ್ಲ ವಿವಾದಗಳ ನಡುವೆಯೂ ಮತ್ತೆ ಮಮತಾ ಬ್ಯಾನರ್ಜಿ ಅಲ್ಲಿ ಅಧಿಕಾರ ಹಿಡಿತಾರೆ ಅಂತ ಸರ್ವೆ ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಾರೆ, 2019ರಲ್ಲಿ ಮಾತ್ರ ಬಿ ಜೆ ಪಿ ಅತ್ಯುತ್ತಮವಾದ ಸಾಧನೆ, 19 ಲೋಕಸಭಾ ಕ್ಷೇತ್ರಗಳಿಗೆ ಗೆದ್ದಿತ್ತು. ಹೌದು ಹೌದು. ಆಮೇಲೆ ಮರು ವರ್ಷ ನಡೆದ 2020 ಅಸೆಂಬ್ಲಿ ಚುನಾವಣೆ, 21 ಅಸೆಂಬ್ಲಿ ಚುನಾವಣೆಯಲ್ಲಿ 3 ಇದ್ದಿದ್ದು 75 ಸೀಟ್ ಬಂದ್ಬಿಡ್ತು. ಕಾಂಗ್ರೆಸ್ಸು ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಆಲ್ಮೋಸ್ಟ್ ಶೂನ್ಯ ಸಂಪಾದನೆ, ಕಮ್ಯುನಿಸ್ಟ್ 0, ಕಾಂಗ್ರೆಸ್ 3-4 ಸೀಟ್ ಬಂತು. ಸೊ ಹೀಗಿರುವಾಗ ಬಿ ಜೆ ಪಿಗೆ ಒಂದು ದೊಡ್ಡ ಅವಕಾಶ ಇತ್ತು. ಕಳೆದ 5 ವರ್ಷಗಳಲ್ಲಿ ಅವರು ಸಂಘಟನಾತ್ಮಕವಾಗಿ ಇನ್ನೂ ಬಲಿಷ್ಠರಾಗ್ಬೋದಾಗಿತ್ತು, ಬೇರು ಮಟ್ಟದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಇನ್ನೂ ತೀವ್ರಗತಿಯಲ್ಲಿ ಮಾಡ್ಬೋದಾಗಿತ್ತು. ಆಂತರಿಕ ಒಂದು ಕರ್ನಾಟಕದಲ್ಲಿ ಯಾವ ಥರ ಗುಂಪುಗಾರಿಕೆ ಇದೆಯೋ, ಪಶ್ಚಿಮ ಬಂಗಾಳದ ಬಿ ಜೆ ಪಿ ಕೂಡ ಗುಂಪುಗಾರಿಕೆಯಿಂದ ನರಳು ಹೋಗ್ಬಿಟ್ಟಿದೆ. ಆಮೇಲೆ ಸುಮಾರು 10 ಜನ ಗೆದ್ದು ಬಂದ ಬಿ ಜೆ ಪಿ ಶಾಸಕರು ರಾಜೀನಾಮೆ ಕೊಟ್ಟು ಮತ್ತೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು. ಹೌದು ಹೌದು. ಸೊ ಅಲ್ಲೂ ಕೂಡ ಸದೃಢವಾದ ನಾಯಕತ್ವ ಸಿಗಲೇ ಇಲ್ಲ ಪ್ರಾದೇಶಿಕ ಮಟ್ಟದಲ್ಲಿ. ಅದು ದೊಡ್ಡ ಇದು. ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಆದರೆ ಅವ್ರಿಗೆ ಪಕ್ಷದೊಳಗಡೆ ವಿರೋಧ ಇದೆ ಅವ್ರಿಗೆ. ಅವರು ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿಗರೇ ಆಗಿದ್ರು. ಹೌದು ಹೌದು. ಸೊ ಹೀಗಾಗಿ ಮಮತಾ ಬ್ಯಾನರ್ಜಿ ಅವ್ರನ್ನ ಮಣಿಸಲೇಬೇಕು ಅಂತಂದರೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದಲ್ಲಿ ಅವರೇ ಪರಿಶ್ರಮ ಪಡಬೇಕು. ಯಾವ ರೀತಿ ಕರ್ನಾಟಕದಲ್ಲಿ ಮೋದಿಯವರೇ ಬಂದು ರೋಡ್ ಶೋ ಮಾಡಿಬಿಟ್ಟು ಇವ್ರನ್ನ ಗೆಲ್ಲಿಸ್ಬೇಕು, ಪಶ್ಚಿಮ ಬಂಗಾಳದಲ್ಲಿ ಅವರೇ ಮಾಡಬೇಕಾಗತ್ತೆ. ಆದರೆ ಅಷ್ಟು ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಒಂದು ಪವಾಡ ನಡಿಬೇಕಷ್ಟೇ. ಇಲ್ಲಿ ಒಂದು ಆ ಪವಾಡ ಯಾವ ರೂಪದಲ್ಲಿ ಬಿ ಜೆ ಪಿ ನೋಡ್ತಾ ಇದೆ ಅಂತಂದರೆ, ಅಸ್ಸಾಂ ಮತ್ತು ಕೇರಳದಲ್ಲಿ ಆದ ಹಾಗೆ ಇಲ್ಲೂ ಕೂಡ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನುವಂಥದ್ದು 25-30% ಇದೆ. ಸೊ ಇಲ್ಲೂ ಕೂಡ ಹುಮಾಯೂನ್ ಕಬೀರ್ ಅಂತ TMCಯಿಂದ ರಾಜೀನಾಮೆ ಕೊಟ್ಟು ಹೋದರು. ಅವ್ರು ನಾನು ಅಲ್ಲಿ ಬಾಬರಿ ಮಸೀದಿ ಕಟ್ತೀನಿ ಅಂತ ಹೇಳಿ ಅವ್ರು ರಾಜೀನಾಮೆ ಅಲ್ಲ, TMCಯಿಂದ ವಜಾ ಆದರು. ಅವರು ಹೊಸದೊಂದು ಪಕ್ಷ ಕಟ್ಟಿದ್ದಾರೆ. ಇನ್ನೊಬ್ಬರು ಫುರ್ಫುರ್ ಖಾನ್ ಅಂತಲ್ಲ ಯಾರೋ ಒಬ್ಬರು, ಅವರು ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂತ ಅವರೊಂದು ರಾಜಕೀಯ ಪಕ್ಷ ಕಟ್ಟಿದ್ದಾರೆ. ಇನ್ನು ಎಗೈನ್ OIC ಅವರ AIMIM. ನಾವೆಲ್ಲ 3 ಜನ ಯಾಕೆ ಒಂದೇ ಕಡೆ ಸೇರಬಾರ್ದು, ನಮ್ಮದೇ ಆದಂಥ ಕ್ಯಾಂಡಿಡೇಟ್ಸ್ಗಳನ್ನ ಯಾಕೆ ನಿಲ್ಲಿಸಬಾರ್ದು ಅನ್ನುವಂಥ ಚರ್ಚೆಯನ್ನು ಹುಮಾಯೂನ್ ಕಬೀರ್ ಅಲ್ಲಿ ಹುಟ್ಟುಹಾಕಿದ್ದಾರೆ. ಮಮತಾ ಬ್ಯಾನರ್ಜಿ ಭಾಳ ಮುಖ್ಯವಾಗಿ ನೆಚ್ಕೊಂಡಿರುವಂಥ ಮುಸ್ಲಿಂ ವೋಟ್ ಬ್ಯಾಂಕು ಈ ರೀತಿ ಬೇರೆ ಕಡೆ ಡೈವರ್ಟ್ ಆಗಿಬಿಟ್ರೆ ಆಗ ಈ ಸಮೀಕ್ಷೆಗಳ ಒಂದು ಪಶ್ಚಿಮ ಬಂಗಾಳದ ಫಲಿತಾಂಶ ಕಾಂಗ್ರೆಸ್ ಯಾವ ನಿಲುವು ತಾಳುತ್ತೆ, ಅವರೇನಾದರೂ ಮಮತಾ ಬ್ಯಾನರ್ಜಿ ಜೊತೆಗೆ ಹೊಂದಾಣಿಕೆ ಒಪ್ಕೊಳ್ತಾರೋ ಅಥವಾ ಸ್ವತಂತ್ರವಾಗಿ ನನ್ನ ಶಕ್ತಿ ಪರೀಕ್ಷೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೊರಡ್ತಾರೋ ಅಂತ. ಕಾಂಗ್ರೆಸ್ ಏನಾದರೂ ಸ್ವತಂತ್ರವಾಗಿ ಬ್ಯಾನರ್ಜಿನೇ ದೂರ ಇಟ್ಟಿದಾರಲ್ಲ, ಕಾಂಗ್ರೆಸ್ ಅವರೇ ದೂರ ಇಟ್ಟಿದ್ದಾರೆ. ಕಾಂಗ್ರೆಸ್ ಏನಾದರೂ ಆ ಥರ ಸ್ವತಂತ್ರವಾಗಿ ನಿಲ್ಲೋ ಒಂದು ದುಸ್ಸಾಹಸಕ್ಕೆ ಕೈ ಇಳಿದ್ರೆ ಅವಾಗ NDA ಮೈತ್ರಿಕೂಟಕ್ಕೆ ಒಂದು ಚಾನ್ಸ್ ಇದೆ. ಯಾಕಂದರೆ ಅವರಿಬ್ಬರು ಗುರಿ ಇಟ್ಟಿರೋದು ಒಂದೇ ಥರದ ಮತ ಬ್ಯಾಂಕು, ಮಮತಾ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ. ಹೀಗಾಗಿ ಆಮೇಲೆ ಪಾಪ ಕಮ್ಯುನಿಸ್ಟರು ಮತ್ತೆ ಅಲ್ಲಿ ಪುನರ್ಜನ್ಮ ತಾಳೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಆ ಥರದ ನಾಯಕತ್ವರಿಲ್ಲ, ಹಳೆ ಪೀಳಿಗೆಲ್ಲ ಹೊರಟೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿದ್ದ ಕೇಡರ್ಗಳನ್ನೆಲ್ಲ ಇವರು ಪೂರ್ತಿ ಹೈಜಾಕ್ ಮಾಡಿಬಿಟ್ರು. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಪಾರ್ಟಿ ಕೇಡರ್ಗಳೆಲ್ಲ ತೃಣಮೂಲ ಕಾಂಗ್ರೆಸ್ ಸೇರ್ಕೊಬಿಟ್ರು. ಇವತ್ತಿಗೂ ತಾವು ನೋಡ್ತಾ ಇದ್ದೀರಿ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿರೋ ವೈವಿಧ್ಯಮಯ ಹಿನ್ನೆಲೆಯ ಪ್ರತಿಭಾಶಾಲಿ ಸಂಸದರುಗಳೆಲ್ಲ ತೃಣಮೂಲ ಕಾಂಗ್ರೆಸ್ ಪಕ್ಷದವರೇ. ಅದೊಂದು ಚಾಣಾಕ್ಷನದೇ ಆಕೆಗೆ. ಯಾರು ತುಂಬ ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭಾಶಾಲಿಗಳು ಯಾರಿರ್ತಾರೋ, ಅಂದರೆ ಈ ವಾಡಿಕೆಯ ಪುಡಾರಿಗಳ ಬದಲು ಅಂಥವ್ರನ್ನೂ ನಿಲ್ಲಿಸ್ಬಿಟ್ಟು ಗೆಲ್ಸ್ಕೊಂಬರೋ ಒಂದು ಶಕ್ತಿ ತೋರಿಸ್ಬಿಡ್ತಾರೆ. ಒಬ್ಬ ಬಿಹಾರ್ ಮೂಲದ ಶತ್ರುಘ್ನ ಸಿನ್ಹಾ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿಂದ ಗೆಲ್ಲಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ. ಹೌದು, ಯೂಸುಫ್ ಪಠಾಣ್ ಗುಜರಾತ್ ಕ್ರಿಕೆಟ್ ಪ್ಲೇಯರ್, ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿಂದ ಗೆಲ್ಸಿದ್ರು. ಸೊ ಮಮತಾ ಬ್ಯಾನರ್ಜಿ ಒಂಥರ ಸೋನಿಯಾ ಗಾಂಧಿಯ ಏಕಚಕ್ರಾಧಿಪತ್ಯಕ್ಕೆ ಸೆಡ್ ಹೊಡೆದ್ಬಿಟ್ಟು ತನ್ನ ತೃಣಮೂಲ ಕಾಂಗ್ರೆಸ್ ಕಟ್ಕೊಂಡ್ರು. ಈ ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧವಾಗಿ ತೃಣಮೂಲ ಕಾಂಗ್ರೆಸ್ ಅಂತ. ಅಂದರೆ ಮಮತಾ ಬ್ಯಾನರ್ಜಿ ಸೋಷಿಯಲ್ ಮೀಡಿಯಾ ಫೈಟರ್ ಅಲ್ಲ, ಸ್ಟ್ರೀಟ್ ಫೈಟರ್. ಆಕೆ ಆಡಳಿತಕ್ಕಿಂತ ಆಂದೋಲನ ಮಾಡಿದ್ದೆ ಹೆಚ್ಚು. ಪ್ರತಿನಿತ್ಯ ಅವ್ರು ಪ್ಲಕಾರ್ಡ್ ಹಿಡ್ಕೊಂಡು ಪಾದಯಾತ್ರೆ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ಕೊಂಡು ಇರ್ತಾ ಇದ್ರು. ಬಟ್ ಬಂಗಾಳದ ಜನ ಕೂಡ ಕೇರಳದ ಥರ ಅತಿ ಹೆಚ್ಚಿನ ಸಾಕ್ಷರತೆ ಮತ್ತು ರಾಜಕೀಯ ಜಾಗೃತಿ ಇರುವಂಥ ಜನ. ಅವರು ಕೂಡ ಈ ಥರದ ನಾಟಕೀಯ ವರ್ತನೆಗಳನ್ನು ಎಷ್ಟು ದಿವಸ ಸಹಿಸ್ತಾರೆ. ಬೇರು ಮಟ್ಟದಲ್ಲಿ ಏನಾಗಿದೆ, ಒಂದು ಕಾಲದಲ್ಲಿ ಕೈಗಾರಿಕಾ ಅಭಿವೃದ್ಧಿ ದೃಷ್ಟಿಯಿಂದ ನಂಬರ್ 1 ಇದು ರಾಜ್ಯ ಅನ್ಸ್ಕೊಂಡಿತ್ತು ಪಶ್ಚಿಮ ಬಂಗಾಳ. ವಿಶೇಷ ಕಲ್ಕತ್ತಾನೇ ಔದ್ಯಮಿಕ ರಾಜಧಾನಿ ಅನ್ಸ್ಕೊಂಡಿತ್ತು, ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಸಿಟಿ. ಎಲ್ಲ ಧ್ವಂಸ ಆಗೋಯ್ತು. ಅದು ಸ್ವಲ್ಪ ಮಟ್ಟಿಗೆ ಕಮ್ಯುನಿಸ್ಟ್ ಕಾಲದಲ್ಲಿ. ಅದಾದ ನಂತರ ಮಮತಾ ಬ್ಯಾನರ್ಜಿ ಕೂಡ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣಕ್ಕೆ ಲಕ್ಷ್ಯ ಕೊಡಲೇ ಇಲ್ಲ. ನರೇಂದ್ರ ಮೋದಿ ಜೊತೆ ಜಗಳಾಡೋದೇ ಆಕೆದೆ ನಿತ್ಯ ಅಜೆಂಡಾ ಆಗೋಗ್ಬಿಟ್ಟಿತ್ತು. ಹೀಗಾಗಿ ಮಮತಾ ಬ್ಯಾನರ್ಜಿಯ ಕೆಲವು ಭಾವಾತಿರೇಕದ ವರ್ತನೆಗಳೇನಿದ್ವು ಅದು ಮತದಾರರ ಮೇಲೆ ಏನಾದರೂ ನೆಗೆಟಿವ್ ಪರಿಣಾಮ ಬೀರಲಿಕ್ಕೆ ಸಾಧ್ಯ. ಅದ್ರ ಮೇಲೆ ಆ ಫಲಿತಾಂಶ ಇದೆ. ಆ್ಯಸ್ ಆನ್ ಟುಡೇ ಮಮತಾ ಬ್ಯಾನರ್ಜಿಗೆ ಮೇಲ್ಗೈ ಇದೆ. ಅಲ್ಲ, ಅಂದರೆ ಇಲ್ಲಿ ಸುವೇಂದು ಅಧಿಕಾರಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು. ಅಂದರೆ BJP ಹಿಂದೂ ಮತಗಳ ಕ್ರೋಢೀಕರಣದತ್ತ ಹೆಚ್ಚು ಗಮನ ಕೊಡ್ತಾ ಇದೆ.
ಮಮತಾ ಬ್ಯಾನರ್ಜಿ ಮುಸ್ಲಿಂ ಮತಗಳ ಆಧಾರದ ಮೇಲೆ ತನ್ನ ಇರುವ ಬೇಸನ್ನು ಗಟ್ಟಿ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮುಸ್ಲಿಂ ಪಕ್ಷಗಳು ತಮ್ಮದೇ ಆದಂಥ ಒಂದು ರಾಜಕೀಯನ ಆಡೋಕೆ ನೋಡ್ತಾ ಇವೆ. ಈ ಮಧ್ಯದಲ್ಲಿ ಈ ಸರ್ವೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಸ್ವೇದು ಅಧಿಕಾರಿ ನಡೆಸಿರೋ ರಾಜಕಾರಣಕ್ಕೆ ಫಲ ಸಿಗಬೇಕು ಅಂತಂದರೆ ಕಳೆದ 1 ವರ್ಷದಿಂದ ಬಾಂಗ್ಲಾದೇಶದಲ್ಲಿ ನಡೆದಿರೋ ವಿದ್ಯಮಾನಗಳು ಅದು ಖಂಡಿತವಾಗೂ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲೆ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಬಾಂಗ್ಲಾದೇಶದಲ್ಲಿ ಆ ಕ್ರಾಂತಿ ಅಂತ ಏನು ನಡೀತು 1.5 ವರ್ಷದಿಂದ, ಅದರಿಂದಾಗಿ ಅಲ್ಲಿ ಹಿಂದೂಗಳೆಲ್ಲ ಸಾಕಷ್ಟು ನೋವು ಅನುಭವಿಸಿದ್ದಾರೆ, ಚಿತ್ರಹಿಂಸೆ ಅನುಭವಿಸಿದ್ದಾರೆ. ಹೀಗಾಗಿ ಅದು ಈ ಮಮತಾ ಬ್ಯಾನರ್ಜಿಯ ಈ ಸಾಂಪ್ರದಾಯಿಕ ರಾಜಕಾರಣ ಏನಿದೆ, ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ತುಷ್ಟೀಕರಣದ ರಾಜಕಾರಣದ ಮೇಲೆ ದೊಡ್ಡ ಹೊಡೆತ ಕೊಡ್ಬೋದು ಅಂತ ಕಾಣುತ್ತೆ. ಸೊ ಬಾಂಗ್ಲಾದೇಶದ ವಿದ್ಯಮಾನಗಳು ಕೂಡ ಈ ಸಾರಿ ಪಶ್ಚಿಮ ಬಂಗಾಳದ ಫಲಿತಾಂಶದ ಮೇಲೆ SIR ವಿರುದ್ಧ ಈಕೆ ನಡೆಸಿದ ಒಂದು ಪ್ರಚಾರ ಏನಿತ್ತು. ಸೊ ಹೀಗಾಗಿ ಮಮತಾ ಬ್ಯಾನರ್ಜಿಯ ಅತ್ಯಂತ ಕಠೋರವಾದ ಅಗ್ನಿ ಪರೀಕ್ಷೆ, ಅವರ ನಾಯಕತ್ವ ಮತ್ತು ಅವರ ರಾಜಕೀಯ ಶೈಲಿಯ ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರೀಪೋಲ್ ಸರ್ವೆಗಳು ಹೇಗೆ ಉಲ್ಟಾದವು ಅನ್ನೋದನ್ನು ನಾವು ಹರಿಯಾಣ ಚುನಾವಣೆಗಳಲ್ಲಿ ನೋಡಿದ್ದೇವೆ. ಮಮತಾ ಬ್ಯಾನರ್ಜಿ ಹೋದ ಸಲ ಹಿಂಗೆ 150 170 ಅವರು 200 ದಾಟ್ಬಿಟ್ರು. ಹೌದು ಹೌದು ಹೌದು. ಆದರೆ BJPಗೆ 75 ಸೀಟ್ ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಲಿಲ್ಲ ಅವಾಗ. ಹೌದು ಹೌದು. ಸೊ ಈ 5 ರಾಜ್ಯಗಳ ಚುನಾವಣೆಗಳು ನಿಜಕ್ಕೂ ರಾಷ್ಟ್ರ ರಾಜಕಾರಣದ ಮೇಲೂ ಸಾಕಷ್ಟು ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಮತ್ತು ಯಾವ ರೀತಿ ಅದು ಪ್ರಭಾವ ಬೀರುತ್ತೆ ಅನ್ನೋದನ್ನು ಸಹ ನಮ್ಮ ವೀಕ್ಷಕರಿಗೆ ಹೇಳಿದಿರಿ. ಇಷ್ಟು ದೂರ ಬಂದು ಈ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ಕಾರ.